ಮಾಡ್ತೇನೆ, ತೆಗೆದುಕೊಳ್ಳ್ರಿ. ವಿಮೋಚನಾ ಕಾಂಡ 33ನೇ ಅಧ್ಯಾಯ 14ನೇ ವಾಕ್ಯ ಓದೋಣ. ಅದರಲ್ಲಿ 1ನೇ ಕಾರಣ ನಾನು ಹೇಳಿದೆ, ಓದೋಣ. ಡಿಸ್ಪ್ಲೇ ಆಗ್ತಾರೆ, ನೀವು ಬೇಗ ಬೇಗ ಹಂಗೆ ಓದ್ರಿ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂತನು. ಗಮನಿಸ್ರಿ, ಇಸ್ರಾಯೇಲ್ ಜನರೊಳಗಡೆ ಈ ಅಧ್ಯಾಯ 33ನೇ ಅಧ್ಯಾಯಕ್ಕೆ ಮುಂಚಿತವಾಗಿ 32ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೀತದೆ. ಏನ್ ಘಟನೆ ಅಂತಂದ್ರೆ, ದೇವರ ಜನರು ಅವ್ರನ್ನ ನಡ್ಸ್ಕೊಂಡು ಬರ್ತಾನೆ. ಆದ್ರೆ ಮೋಶೆ ಅಂತ ಒಂದು ದೇವರ ಮನುಷ್ಯ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಕ್ ಹೋದಾಗ ಇವರುಗಳು ದಾರಿ ತಪ್ಪು ಬಿಡ್ತಾರೆ. ಇವತ್ತು ಅನೇಕರು ಕುಟುಂಬಗಳು ದಾರಿ ತಪ್ಪು ಹೋಗೋ ಕಾರಣ ಏನಂತಂದ್ರೆ, ಕುಟುಂಬದಲ್ಲಿ ಒಂದು ಯಜಮಾನ ಇಲ್ಲದೆ ಇರುವುದರಿಂದನೇ, ಕುಟುಂಬದಲ್ಲಿ ಒಬ್ಬರು ದೊಡ್ಡವರು ಇಲ್ಲದೆ ಇರುವುದರಿಂದನೇ ಇವತ್ತು ಅನೇಕರು ಕುಟುಂಬಗಳು ದಾರಿ ತಪ್ಪಿ ಹೋಗ್ತಿದ್ದಾವೆ. ಅನೇಕ ಮಕ್ಕಳು ಇವತ್ತು ದಾರಿ ತಪ್ಪಿ ಹೋಗೋ ಕಾರಣ ಏನಂತಂದ್ರೆ, ಒಂದು ಲೀಡರ್ ಕೈ ತಳಗ ಅವ್ರು ಇರಕ್ ಇಷ್ಟಪಡ್ತಿಲ್ಲ, ಒಂದು ತಂದೆ ತಾಯಿ ಕೈ ತಳಗೆ ಇರಕ್ ಇಷ್ಟಪಡೋದಿಲ್ಲ. ಸ್ವಲ್ಪ ಮೀಸೆ ಬೆಳೆದ ತಕ್ಷಣ ಸಾಕು, ನಾನು ಸಪ್ರೇಟ್ ಆಗ್ತೇನೆ ಅಂತ ಹೋಗ್ತಾರೆ. ನನಗೆ ಗೊತ್ತಾಯ್ತು ಅಂತ ಹೇಳಿದ ತಕ್ಷಣ ನಾನು ಎಲ್ಲ ಮಾಡ್ಕೊಳ್ತೇನೆ ಅಂತ ಹೋಗ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಅವ್ರ ಜೀವನದ ದಾರಿಯನ್ನು ತಪ್ಪಿಸ್ತದೆ ಅಂತ ಹೇಳಿ. ಮೋಶೆ ಎಂಬ ನಾಯಕನು ಅವ್ರನ್ನ ಬಿಟ್ಟು ಒಂದು 40 ದಿನಗಳ ಕಾಲ ಪ್ರಾರ್ಥನೆಗೆ ಹೋದಾಗ ಅವರುಗಳ ದಾರಿ ತಪ್ಪಿ ಹೋದ್ರು. ಒಂದು ಕುಟುಂಬಕ್ಕೆ, ಒಂದು ಸಭೆಗೆ ಬಹಳ ಬಹಳ ಒಂದು ನಾಯಕತ್ವ ಬೇಕು. ಅರ್ಥ ಆಯ್ತು ಹೇಳಿದೆ ನಿಮಗೆ? ಗುರು ಇಲ್ಲದೆ ಏನಿಲ್ಲ ಹೇಳ್ರಿ, ಗುರಿ ತಲುಪಲು ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಒಂದು ಗುರು ನಾವು ಇಟ್ಟುಕೊಂಡ್ರೆ ಮಾತ್ರ, ಅದು ತಾಯಿ ಎಂಬ ಗುರು ಇರಲಿ, ದೇವರೆಂಬ ಗುರು ಇರಲಿ, ತಂದೆ ಎಂಬ ಗುರು, ಯಾರಾದ್ರೂ ನಮ್ಮ ಜೀವನದಲ್ಲಿ ನಾಯಕತ್ವಗಳನ್ನು ವಹಿಸಿ ನಮಗೆ ತಿದ್ದಿ ಬುದ್ಧಿ ಹೇಳುವಂಥವ್ರುಗಳು ನಮ್ಮ ಜೀವನದಲ್ಲಿ ಇರಬೇಕು. ಇಲ್ಲ, ನನಗೆ ಯಾರು ಹೇಳೋದು ಬೇಕಾಗಿಲ್ಲ, ನಾನು ಇಷ್ಟದ ಪ್ರಕಾರ ಇರ್ತೀನಿ ಅಂತಂದ್ರೆ ನೀನು ದಾರಿ ತಪ್ಪಿ ಹೋಗ್ತೀಯ. ನೀನು ಕಷ್ಟದಲ್ಲಿ ಸಿಗಬಿದ್ದಾಗ ಯಾರು ನಿನ್ನನ್ನು ಕಾಪಾಡಕ್ಕೆ ಬರಲ್ಲ. ಅದಕ್ಕಾಗಿ ಯೌವನಸ್ಥರುಗಳಾಗಿರ್ಬೋದು ಮತ್ತು ಕುಟುಂಬಸ್ಥರುಗಳಾಗಿರ್ಬೋದು, ಹೊಸದಾಗಿ ಮದುವೆ ಆದವರುಗಳಿಗೆ ನಾನು ಹೇಳುವುದು ಏನಂತಂದ್ರೆ, ನಿಮ್ಮ ಕುಟುಂಬದಲ್ಲಿರತಕ್ಕಂಥ ನಾಯಕರುಗಳಿಗೆ ನೀವು ವಿಧೇಯರಾಗ್ರಿ, ಸಭೆಯಲ್ಲಿರತಕ್ಕಂಥ ಸೇವಕರುಗಳಿಗೆ ನೀವು ವಿಧೇಯರಾಗ್ರಿ, ತಂದೆ ತಾಯಿಗಳಿಗೆ ನೀವು ವಿಧೇಯರಾಗ್ರಿ. ನೀವೆಷ್ಟೇ ಓದಿದ್ರು ಕೂಡ, ನೀವೆಷ್ಟೇ ತಿಳಿದ್ರು ಕೂಡ ತಂದೆ ತಾಯಿ ಅನುಭವ ನಿಮಗೆ ಬರೋದಿಲ್ಲ. ತಂದೆ ತಾಯಿಗಳ ಆಲೋಚನೆಗಳನ್ನು ನಾವು ಕೇಳಬೇಕಾಗ್ತದೆ, ಅವ್ರು ತೋರಿಸತಕ್ಕಂಥ ಮಾತುಗಳನ್ನು ನಾವು ಖಂಡಿತವಾಗಿ ಕೇಳಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದರಿಂದ ನಮ್ಮ ಜೀವನದಲ್ಲಿ ನಾವು ದಾರಿ ತಪ್ತೇವೆ ಮತ್ತು ತಡೆಯಲ್ಲಿ ಸಿಕ್ಕಾಕೊಳ್ತೇವೆ. ಇಲ್ಲಿ ದೇವ್ರು ಹೇಳ್ತಾರೆ ಅಂತಂದ್ರೆ, ಅವ್ರು ತಪ್ಪು ಮಾಡಿದ್ರಿಂದ ದೇವ್ರು ಹೇಳ್ತಿದ್ದಾನೆ, ನಾನು ಬರೋದಿಲ್ಲ ಅವ್ರ ಜೊತೆ. 40 ವರ್ಷ ದಾಟ್ಸ್ಕೊಂಡು ಬಂದೆ, ಕೆಂಪು ಸಮುದ್ರಗಳನ್ನು ಸೀಳಿದೆ, ಬಂಡೆಗಳನ್ನು ಸೀಳಿದೆ, ಅವ್ರು ಬೇಕಾದದನ್ನೆಲ್ಲ ನಾನು ಕೊಟ್ಟೆ. ಆದ್ರೆ ಇವರು ನನ್ನನ್ನು ಮರೆತುಬಿಟ್ಟು ದಾರಿ ತಪ್ಪಿ ಹೋಗಿದ್ದಾರೆ. ದೇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ನಿಮ್ಮ ಜೊತೆ ಬರಲ್ಲ, ನೀವಾಯ್ತು ನಿಮ್ಮ ದಾರಿ ಆಯ್ತು, ಹೆಂಗನ ಹೋಗ್ರ ಅಂದ್ಬಿಡ್ತಾರೆ. ಆದ್ರೆ ಮೋಶೆ ಎಂಬ ದೇವ್ರ ಮನುಷ್ಯ ಹೇಳ್ತಿದ್ದಾರೆ, ದೇವ್ರೇ ನೀನ್ ಬರ್ಲಿಲ್ಲ ಅಂತಂದ್ರೆ ನಮ್ಮ ಪ್ರಯಾಣ ಮುಂದಕ್ಕೆ ಹೋಗಲ್ಲ. ನೀನ್ ಬರ್ಲಿಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಜಯವನ್ನ ಕಾಣಕ್ಕಾಗಲ್ಲ. ನೀನ್ ಬರ್ಲಿಲ್ಲ ಅಂತಂದ್ರೆ ನಾವು ವೈರಿಗಳನ್ನ ಜಯಿಸಕ್ಕಾಗಲ್ಲ. ನೀನ್ ಬರ್ಬೇಕು ಸ್ವಾಮಿ, ನೀನ್ ಇಲ್ಲದೆ, ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಕ್ಕಾಗಲ್ಲ ದೇವ್ರೆ, ನೀನ್ ಮುಂದೆ ಬರ್ಬೇಕು ದೇವ್ರೆ ಅಂತೇಳಿ ಮೋಶೆ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ದೇವ್ರು ಕೋಪ ಮಾಡ್ಕೊಂಡು ಏನ್ ಹೇಳ್ತಿದ್ರೆ, ನಾನು ಬರಲ್ಲ, ನೀವು ಮಾತು ಕೇಳ್ತಾ ಇಲ್ಲ, ನಿಮ್ ಇಷ್ಟ ಬಂದಂಗೆ ನೀವು ಮಾಡ್ತಾ ಇದ್ರ, ಎಷ್ಟು ದಿನ ನಾನು ಬುದ್ಧಿ ಹೇಳ್ಬೇಕು, ಎಷ್ಟು ದಿನ ನಿಮಗೆ ಹೇಳ್ಕೊಡ್ಬೇಕು, ನಿಮ್ ಇಷ್ಟ ಆಯ್ತು, ನೀವು ಹೆಂಗನ ಹೋಗೋರ ಅಂತ ಹೇಳ್ಬಿಡ್ತಾರೆ. ಆ ಮೋಶೆ ಗೊತ್ತಾಯ್ತು, ದೇವ್ರೆ ನೀನ್ ಬರ್ಲಾರ್ದೆ ನಾವು ಗುರಿ ತಲುಪಕ್ಕಾಗಲ್ಲ. ಗಮನಿಸ್ರಿ, ದೇವರ ಸಮ್ಮುಖ ನಿಮ್ಮ ಜೀವನದಲ್ಲಿ ಬರ್ಲಾರ್ದೆ ನಿಮ್ಮ ಹಣ ಬಲದಿಂದ, ನಿಮ್ಮ ಬುದ್ಧಿ ಬಲದಿಂದ ನಿಮ್ಮ ಜೀವನದ ಗುರಿಗಳನ್ನು ನೀವು ಮುಟ್ಟಕ್ಕಾಗಲ್ಲ. ನಿಮಗೆ ಅನುಭವ ಎಷ್ಟೇ ಇರಲಿ, ಆದ್ರೆ ದೇವರ ಸಮ್ಮುಖ ನಿಮ್ಮ ಜೀವನದಲ್ಲಿ ಇದ್ರೆ ಮಾತ್ರನೇ ನಿಮ್ಮ ಗುರಿಗಳನ್ನು ನೀವು ಮುಟ್ಟಕ್ಕೆ ಸಾಧ್ಯ. ನಿಮ್ಗೆ ದೇವ್ರು ಇಟ್ಟಿರತಕ್ಕಂಥ ದಡದಲ್ಲಿ ಹೋಗಿ ಸೇರಕ್ ಸಾಧ್ಯ. ಮೋಶೆ ಗೊತ್ತಾಯ್ತು, ದೇವರೇ ನೀನ್ ಪ್ರಸನ್ನತೆ ಬರ್ಲಾರ್ದೆ, ಅದಕ್ಕೆ ಮೋಶೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ ನೀನ್ ಬರ್ಲಿಲ್ಲ ಅಂತಂದ್ರೆ ಈ ಜನರು ಹೋಗಿ ತಲುಪಕ್ಕಾಗಲ್ಲ ದೇವರೇ. ಅದಕ್ಕೆ 14ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನನ್ನ ಸಮ್ಮುಖವು ನಿನ್ನ ಮುಂದೆ ಬರ್ತದೆ. ಅಲ್ಲಿ ಏನ್ ಹೇಳ್ತಾರೆ ದೇವರು, ನಾನು ಬರಲ್ಲ ನಿನ್ನ ಜೀವನದಲ್ಲಿ ಅಂತ ಹೇಳ್ತಾರೆ. ನಾನು ಮತ್ತೆ ಹೇಳ್ತೀನಿ, ನೀವು ನಿಮ್ಮ ಜೀವನದಲ್ಲಿ ದೇವರಿಗೆ ಎಷ್ಟು ಅವಕಾಶ ಕೊಡ್ತಾರೋ ಅಷ್ಟೇ ನಿಮ್ಮ ಜೀವನದಲ್ಲಿ ದೇವರು ಬರಕ್ ಸಾಧ್ಯ. ಒತ್ತಾಯದಿಂದ ಕಡ್ಡಾಯವಾಗಿ ತಳ್ಳಿ ಗುದ್ದಾಡಿ ನಿಮ್ಮ ಜೀವನದಲ್ಲಿ ದೇವರು ಬರಲ್ಲ. ನೀನು ಅದಕ್ಕೆ ಟೈಮ್ ಕೊಟ್ರೆ ನಿನ್ನ ಜೀವನದಲ್ಲಿ ಬರ್ತಾನೆ. ನೀ ಆಲೋಚನೆ ಕೇಳಿದ್ರೆ ನಿನ್ಗೆ ಆಲೋಚನೆ ಕೊಡ್ತಾನೆ, ಸಹಾಯ ಕೇಳಿದ್ರೆ ಸಹಾಯ ಮಾಡ್ತಾನೆ. ನೀನು ಅದನ್ನು ಕರೆಯುವಾಗ ನಿನ್ನ ಹತ್ರ ಬರ್ತಾನೆ. ನೀನು ಎಷ್ಟೊತ್ತಿಗೆ ಜಾಗ ಕೊಡ್ತೀಯ, ನೀನು ಎಷ್ಟೊತ್ತಿಗೆ ಸಮಯ ಕೊಡ್ತೀಯ, ಅಷ್ಟು ನೀನು ಅದ್ಭುತಗಳು ನೋಡ್ತೀಯ. ಅದಕ್ಕೆ ನೀನು ಜಾಗನೇ ಕೊಳ್ಳಾರ, ನೀನು ಇಷ್ಟ ಪ್ರಕಾರ ಹೋದ್ರೆ ಅಂತಂದ್ರೆ ಅದು ನಿನ್ನ ಇಷ್ಟದ ಪ್ರಕಾರನೇ ಬಿಡ್ತಾನೆ. ಅರ್ಥ ಆಯ್ತು ಹೇಳಿದೆ ನಿಮಗೆ? ಯಾವಾಗೂ ನಿಮ್ಮಿಂದನೇ ದೇವ್ರು ಬರೋದಿಲ್ಲ, ಯಾವಾಗಲೂ ನಮ್ಮಿಂದನೇ ಬರಲ್ಲ. ಬುದ್ಧಿ ಅಂತ ದೇವ್ರು ಕೊಟ್ಟಿದ್ದಾನೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಎಂಬ ಅರಿವು ಒಂದ್ಸಲಿ ಬಂದ್ಮೇಲೆ ದೇವ್ರು ಅಲ್ಲಿವರೆಗೂ ನಮ್ಗೆ ಏನ್ ಮಾಡ್ತಾ ಇರ್ತಾನೆ, ಇದು ಬೇಡ, ಅದು ಬೇಡ, ಇದು ಬೇಡ, ಇದು ಬೇಡ ಅಂತ ಆಲೋಚನೆ ಕೊಡ್ತಾನೆ ಇರ್ತಾನೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾದ ತಕ್ಷಣವಾಗಿ ಮತ್ತೆ ನಾವು ತಪ್ಪುಗಳನ್ನ ರಿಪೀಟ್ ಮಾಡುವಾಗ ದೇವ್ರು ನಮ್ಮ ಕೈನ ಬಿಟ್ಬಿಡ್ತಾನೆ, ದೇವ್ರನ್ನ ದೂರ ಆಗ್ಬಿಡ್ತಾನೆ. ಎಷ್ಟು ಹೇಳಿದ್ರು ಇವನ್ ಏನ್ ಮಾಡ್ತಲ್ಲ, ಕಿವಿ ಕೇಳ್ತಿಲ್ಲ. ಎಷ್ಟು ಹೇಳಿದ್ರು ಕೂಡ ಇವನು ನನ್ನ ಮಾರ್ಗಕ್ಕೆ ಬರ್ತಿಲ್ಲ ಅಂತೇಳಿ ದೇವ್ರ ಏನ್ ಮಾಡ್ತಾನೆ, ಸರಿದು ಬಿಡ್ತಾನೆ. ಅದು ಬಹಳ ಅಪಾಯ ನಿಮ್ಮ ಜೀವನದಲ್ಲಿ.
ದೇವರು ಮಾತ್ರ ನಿಮ್ಮ ಜೀವನ ಬಿಟ್ಟು ಹೊರಗಡೆ ಬಂದ್ಬಿಟ್ಟ ಅಂತಂದ್ರೆ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಅಪಾಯದ ಒಂದು ಸೂಚನೆ. ಹಾಗಾಗಿ ಮೋಶೆ ಗೊತ್ತಾಯ್ತು, ದೇವರೇ ನಿನ್ನ ಸನ್ಮುಖ ನಮ್ಮ ಮುಂದೆ ಬರ್ಬೇಕು ದೇವರೇ. ನಮಗೆ 20 ಲಕ್ಷ ಜನ ಇರ್ಬೋದು, ನಮ್ಮ ಹತ್ರ ಖಡ್ಗ ಇರ್ಬೋದು, ನಮ್ಮ ಹತ್ರ ಕತ್ತಿ ಇರ್ಬೋದು, ನಾವು ಹೊಡೆದಾಡ್ತೀವಿ, ನಮ್ಮ ಗುರಿಗಳನ್ನ ನಾವು ತಲುಪ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ಜೊತೆ ಬರ್ಬೇಕು ದೇವರೇ. ಇವ್ರುಗಳನ್ನ ನೆನ್ಪು ಮಾಡ್ಕೊಳ್ರಿ, ಇವ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ರಿ. ಅವಾಗ 14ನೇ ವಾಕ್ಯದಲ್ಲಿ ದೇವ್ರು ಏನ್ ಹೇಳ್ತಾರೆ, ಇನ್ನೊಂದ್ಸಲಿ ಹೋದ್ರೆ 14ನೇ ವಾಕ್ಯದಲ್ಲಿ, ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಚಪ್ಪಾಳೆ ತಟ್ಟೋಣ ಜೋರಾಗಿ ವಾಕ್ಯಕ್ಕೋಸ್ಕರ. ನಾನೇ ನಿಮ್ಮ ಜೊತೆ ಬರ್ತೇನಪ್ಪ. ತಗದವ್ರು ಕಡ್ದೇಳ್ರಿ, ನಿಮ್ ಜೊತೆ ಯಾರಿದಾರೋ ಯಾರಿಲ್ವೋ ದೇವ್ರ ಜೊತೆ ಇರ್ಲಿ ಸಾಕು. ದೇವ್ರ ಜೊತೆ ಇದ್ರೆ ಎಲ್ಲ ನಿಮ್ಮಿಂದ ಬರುತ್ತೆ. ಫ್ರೆಂಡ್ ಜೊತೆ ಇರೋದಾರೆ, ಸಂಬಂಧಿಕರ ಜೊತೆ ಇದ್ದಾರೆ, ಅವ್ರ ಜೊತೆ ಇದ್ದಾರೆ, ಇವ್ರ ಜೊತೆ ಇದ್ದಾರೆ. ಯಾರ ಜೊತೆ ಬರ್ಬೇಕು ನಮ್ಮ ಜೊತೆ ಹೇಳ್ರಿ? ಎಷ್ಟು ಜನ ಹೇಳಿದ್ರೆ ದೇವ್ರ ನನ್ನ ಜೀವನ ಜೊತೆ ಬರ್ಬೇಕನ್ನೋರು ಅಲ್ಲೇಲೂಯಾ, ಅಲ್ಲೇಲೂಯಾ. ಅವಾಗ ಮಾತ್ರ ಏನ್ ಮಾಡಕ್ ಸಾಧ್ಯ? ತಡೆಗಳನ್ನ ನೋಡ್ರಿ. ನಿಮ್ ಜೊತೆಗೆ ಸಂಬಂಧಿಕರುಗಳು ಬರ್ಬೋದು, ಸ್ನೇಹಿತರುಗಳು ಬರ್ಬೋದು. ಸಮಸ್ಯೆ ಬಂದಾಗ ಕೈ ಬಿಟ್ಟು ಓಡೋಗ್ತಾರೆ. ಆದ್ರೆ ದೇವ್ರು ನಿಮ್ಮ ಜೊತೆ ಬಂದಂತಂದ್ರೆ ಸಮಸ್ಯೆಗಳನ್ನ ದಾಟಿಸಿ ನಿಮ್ಮನ್ನ ಹೋಗಿ ದಾಡ ಸೇರಿಸ್ತಾನೆ. ಚಪ್ಪಾಳೆ ತಟ್ಟಿ ಅಲ್ಲೇಲೂಯಾ. ಮೂಲವಾಗ್ತಾರೆ. ಸೈತಾನ ಏನಾಗ್ತಾನೆ? ಅವನ ಕಾರ್ಯಗಳು ಏನಾಗ್ತವೆ? ನಿರ್ಮೂಲವಾಗ್ತವೆ. ಯಾವಾಗ ಗೊತ್ತಾ? ನಾನು ನಿಮಗೋಸ್ಕರ ಒಂದು ಸೇವಕನ ನೇಮಿಸ್ತೀನಿ, ನನ್ನ ದೂತನನ್ನ ಕಳಿಸ್ತೀನಿ. ದೂತನಂತಂದ್ರೆ ದೇವರ ಸೇವಕರು. ನಿಮ್ಮ ಜೀವನದಲ್ಲಿರುವಂಥ ತಡೆಗಳನ್ನ ದೇವರು ತೆಗಿಬೇಕಂತಂದ್ರೆ ನೀವು ದೇವರ ಸೇವಕರ ಆಲೋಚನೆಗಳನ್ನ ಕೇಳಬೇಕು, ದೇವರ ಸೇವಕರುಗಳನ್ನ ಮಾತನ್ನ ನೀವು ಕೇಳಬೇಕು. ಯಾಕೆ ಈ ಥರದ ಒಂದು ಸಭೆಯಲ್ಲಿ ಈ ಥರದ ಒಂದು ಸೇವಕರುಗಳಾಗಿ ನಮ್ಮನ್ನ ಇಡ್ತಾರಂತಂದ್ರೆ ಬರೀ ಪ್ರಸಂಗ ಮಾಡಕ್ಕೆ, ಆಡಾಡಕ್ಕೆ ಮಾತ್ರನ? ನಿಮ್ಮ ಜೀವನದಲ್ಲಿ ಇರತಕ್ಕ ತಡೆಗಳನ್ನ ಹೆಂಗ್ ತೆಗಿಬೇಕು, ಅದ್ರಲ್ಲಿ ಇರತಕ್ಕ ಹೋರಾಟದಿಂದ ನೀವು ಹೆಂಗ್ ಹೊರಗಡೆ ಬರಬೇಕು. ಅದಕ್ಕೆ ಯೋಬನ್ ಹೇಳ್ತಾನೆ ಏನಂತ, ಪರಿಶುದ್ಧವಂತರು ನನ್ನ ಕಷ್ಟದ ದಿನದಲ್ಲಿ ಬರಲಿಲ್ಲ ಅಂತಂದ್ರೆ ನನಗೆ ಸಹಾಯ ಸಿಗ್ತಿರಲಿಲ್ಲ ಅಂತ ಹೇಳ್ತಾನೆ. ಇವತ್ತು ದೇವರ ಸೇವಕರುಗಳು, ಸಭಾ ನಾಯಕರುಗಳನ್ನ ನಿಮ್ಗೆ ಯಾಕೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಜೀವನದಲ್ಲಿರುವಂಥ ತಡೆಗಳನ್ನು ತೆಗೆಯುವುದಕ್ಕೋಸ್ಕರ. ಇವತ್ತು ಎಷ್ಟು ಜನ ದೇವರ ಸೇವಕರುಗಳಿಗೆ ನಾವು ವಿಧೇಯರಾಗ್ತಾ ಇದ್ದೇವೆ? ಇಬ್ರಿಯ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಿಮ್ಮ ಆತ್ಮಗಳಿಗೆ ಕಾವಲುಗಾರರಾಗಿರತಕ್ಕಂಥ ಸಭಾ ಸೇವಕರುಗಳಿಗೆ ನೀವೇನಾಗಬೇಕು? ವಿಧೇಯರಾಗ್ರಿ, ಅವ್ರನ್ನ ದುಃಖಪಡಿಸ್ಬೇಡ್ರಿ. ದೇವರ ಸೇವಕರುಗಳು ಒಂದು ಆಲೋಚನೆ ನಿಮಗೆ ಹೇಳುವಾಗ ಅದನ್ನ ದೇವರ ಮಾತಾಗಿ ನೀವು ತಗೊಳ್ಬೇಕು. ಒಂದು ದೇವರ ಭಯ ನಿಮಗಿರಬೇಕು, ಇಲ್ಲ ಅಂತಂದ್ರೆ ದೇವರ ಸೇವಕರ ಭಯ ನಿಮಗಿರಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ತಡೆಗಳನ್ನ ದಾಟಕ್ಕಾಗಲ್ಲ. ಇವತ್ತು ದೇವರ ಸೇವಕರ ಭಯ ಇಲ್ಲ. ದೇವರ ಸೇವಕರಿಗೆ ಕೊಡಬೇಕಾದ ಗೌರವಗಳನ್ನು ಕೊಡ್ತಾ ಇಲ್ಲ. ದೇವರ ಸೇವಕರುಗಳಿಗೆ ಕೊಡಬೇಕಾದ ಕಾಣಿಕೆಗಳನ್ನು ಕೊಡ್ತಾ ಇಲ್ಲ. ದೇವರ ಸೇವಕರುಗಳಿಗೆ ನಾವು ಕೊಡಬೇಕಾದ ಸನ್ಮಾನವನ್ನು ನಾವು ಕೊಡ್ತಾ ಇಲ್ಲ. ಅವರು ದೇವರ ಸೇವಕರುಗಳು. ಅವ್ರ ಮೂಲಕವಾಗಿ ದೇವರ ವಾಕ್ಯಗಳು ಬರ್ತವೆ, ಅವ್ರ ಮೂಲಕವಾಗಿ ದೇವರ ಮಾತುಗಳು ಬರ್ತವೆ. ನೀವು ಅವ್ರನ್ನ ಗೌರವಿಸಬೇಕು, ಅವ್ರ ಮಾತುಗಳನ್ನು ನೀವು ಕೇಳಬೇಕು. ಇಲ್ಲಿ ವಾಕ್ಯ ನಿಮಗೆ ಕೊಡ್ಬೇಕಂದ್ರೆ ರಾತ್ರಿಯೆಲ್ಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ನಿದ್ದೆಗಳನ್ನು ಬಿಟ್ಟು ಇಲ್ಲಿ ಬಂದು ದೇವರ ವಾಕ್ಯವನ್ನು ನಿಮಗೆ ಕೊಡುವಾಗ ನೀವು ಅದನ್ನು ಗೌರವಿಸಬೇಕು. ಅದನ್ನು ದೇವರ ಜೊತೆ ಮಾತಾಡ್ತಿದ್ದಾರೆ ಅಂತೇಳಿ ನೀವು ತಗೊಳ್ಬೇಕು. ಆದ್ರೆ ನೀವು ಎಷ್ಟು ಜನ ನಾವು ಇವತ್ತು ದೇವರ ಸೇವಕರುಗಳ ಆಲೋಚನೆ ಕೇಳ್ತಾ ಇದ್ದೇವೆ? ದೇವರ ಮಾತಿಗೆ ಎಷ್ಟು ಜನ ನಾವು ವಿಧೇಯರಾಗ್ತಿದ್ದೇವೆ? ನೋಡ್ರಿ, ಇನ್ನೊಂದ್ಸಲ 20ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಗೋ ದಾರಿಯಲ್ಲಿ ನಿಮ್ಮನ್ನ ಕಾಪಾಡುವುದಕ್ಕೋಸ್ಕರ ನಾನು ಗೊತ್ತು ಮಾಡಿದ ಸ್ಥಳಕ್ಕೆ ಕರ್ಕೊಂಡು ತರುವುದಕ್ಕೆ ದೂತನ ನಿಮ್ಮ ಮುಂದೆ ಕಳಿಸ್ತೀನಿ. ನಿಮ್ಮ ಮುಂದೆ ತಡೆಗಳನ್ನ ದಾಟಿ ನೀವು ಹೋಗ್ಬೇಕಂತಂದ್ರೆ ನಾನು ನಿಮಗೊಂದು ದೂತರನ್ನ ಕಳಿಸ್ತೀನಪ್ಪ, ಸೇವಕರನ್ನ ಕಳಿಸ್ತೀನಿ. ನೀವು ಆಕ್ಸಿಡೆಂಟ್ ಆದಾಗ, ಆಸ್ಪತ್ರೆಗಳಲ್ಲಿ ಬಿದ್ದಾಗ, ಕಣ್ಣೀರ್ಲಿ ಇದ್ದಾಗ ಸೇವಕರು ಬಂದು ಪ್ರೇಯರ್ ಮಾಡಲಾರ್ದೆ ಇದ್ದಿದ್ರೆ ನೀವು ಇವತ್ತು ಬಂದಿಲ್ಲಿ ಕುಂತ್ಕೊಳ್ತಿದ್ರ? ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕಂತ ಹೋದಾಗ ದೇವರ ಸೇವಕರನ್ನ ದೇವ್ರು ಕಳಿಸಿ ಅವ್ರ ಹತ್ರ ಮಾತಾಡೋ, ನಾನು ಅವ್ರನ್ನ ಪ್ರೀತಿ ಮಾಡ್ತಾನೆ ಅಂತೇಳಿ ದೇವ್ರ ಸೇವಕರನ್ನ ಕಳಿಸಲಿಲ್ಲ ಅಂತಂದ್ರೆ ನೀವಿವತ್ತು ಇಲ್ಲಿ ಬದುಕಿರ್ತಿದ್ರ? ಆಸ್ಪತ್ರೆಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ, ಹೋರಾಟಗಳಲ್ಲಿ ಬಿದ್ದಾಗ ದೇವರ ಸೇವಕರು ಬಂದು ಪ್ರಾರ್ಥನೆ ಮಾಡ್ತಾರೆ, ಮರ್ತು ಬಿಟ್ರೆ? ಆ ಸೇವಕರು ಒಂದು ವೇಳೆ ಬಂದು ನಿಮ್ಮ ಮನೆಗಳಲ್ಲಿ ಕಾಲಿಟ್ಟು ಪ್ರಾರ್ಥನೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮನೆಗಳನ್ನು ಸೈತಾನವನ್ನು ನಾಶ ಮಾಡ್ತಿರ್ಲಿಲ್ವಾ? ನಿಮಗೋಸ್ಕರ 3 ದಿನ 2 ದಿನ ಉಪವಾಸವಿದ್ದು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ನಿಮಗೋಸ್ಕರ ರಾತ್ರಿ ಅನ್ನೋದೇ ಹಗಲು ಅನ್ನೋದೇ ಪ್ರಯಾಣಗಳನ್ನು ಮಾಡಿ ಉಪವಾಸ ಮಾಡಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವ ಸೇವಕರುಗಳಿಗೆ ನೀವೆಷ್ಟು ಮರ್ಯಾದೆ ಕೊಡ್ತಾ ಇದ್ರ? ನೀವೆಷ್ಟು ಗೌರವ ಕೊಡ್ತಾ ಇದ್ರ? ಅವ್ರ ಮಾತುಗಳನ್ನು ಎಷ್ಟು ಶ್ರದ್ಧೆಯಿಂದ ನೀವು ಕೇಳ್ತಾ ಇದ್ರ? ಅದಕ್ಕೆ ದೇವರು ಹೇಳ್ತಾರೆ, ನಾನೊಂದು ದೂತನನ್ನ ಕಳಿಸ್ತೀನಪ್ಪ, ಅವ್ರ ಮಾತನ್ನ ಕೇಳ್ಬೇಕು ನೀವೆಲ್ಲರೂ. ಅರ್ಥ ಆಯ್ತಾ? ಆ ಮಾತನ್ನು ಗೌರವಿಸ್ರಿ. ದೇವರ ಸೇವಕರು ಮನೆಗೆ ಬಂದ್ರೆ ಅವ್ರನ್ನ ಗೌರವಿಸ್ರಿ. ನಿಮ್ಮ ಕೈಲಾದಷ್ಟು ಕಾಣಿಕೆಗಳನ್ನು ಕೊಟ್ಟವ್ರನ್ನ ಪ್ರೀತಿ ಮಾಡ್ರಿ. ಸಾಧ್ಯವಾದ್ರೆ ಊಟಗಳನ್ನು ಕೊಟ್ಟವ್ರನ್ನ ಪ್ರೀತಿ ಮಾಡ್ರಿ. ಇವತ್ತು ದೇವರ ಸೇವಕರುಗಳ ಮಾತು ಇವತ್ತು ಕೇಳ್ತಿಲ್ಲ, ಮತ್ತು ದೇವರ ಸೇವಕರಿಗೆ ಸರಿಯಾದ ಗೌರವಗಳನ್ನು ಕೂಡ ನಾವು ಕೊಡ್ತಾ ಇಲ್ಲ.
ಇದು ನಿಮ್ಮ ಜೀವನದಲ್ಲಿರುವಂಥ ತಡೆಗಳನ್ನು ದಾಟಕ್ಕಾಗಲಾರ್ದ ಒಂದು ಸೂಚನೆ. ಏನು ಮಾಡ್ಬೇಕಂತ ನಾನು ಮತ್ತೆ ಹೇಳ್ತೀನಿ, ಇಲ್ಲಿ ಕುಳಿತಿರೋ ತುಂಬ ಜನಗಳು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಪಾಶೆ. ಮದುವೆ ಮಾಡ್ಕೊಳ್ಬೇಕಂತಿದ್ದೀನಿ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೆಲಸಕ್ಕೆ ಹೋಗ್ಬೇಕಂತಿದ್ದೀನಿ, ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಪಾಶ್ ಅವ್ರು ಬಂದು ನಿಮ್ಗೆ ಪ್ರಾರ್ಥನೆ ಮಾಡಿದ ಮೇಲೆ ತಾನೇ ನಿಮ್ಗೆ ದೇವ್ರ ದಾರಿ ತೋರಿಸಿದ್ದು. ಒಂದು ವೇಳೆ ಸೇವಕರು ಬಂದು ಅಲ್ಲಿ ಪ್ರಾರ್ಥನೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಜೀವನದ ತಡೆಗಳನ್ನು ನೀವು ದಾಟ್ತಾ ಇದ್ದೀರ. ನಾನು ಗೊತ್ತಿದೆ ನಾನು ಮಾಡ್ತೇನೆ ಅಂತ ನೀವು ಹೋಗೋದ್ರಿಂದ ತಾನೇ ನಿಮ್ಮ ತಡೆಗಳನ್ನು ನೀವು ದಾಟಕ್ಕಾಗ್ತಿಲ್ಲ. ಅದಕ್ಕೆ ನಾನು ಏನು ಹೇಳ್ದು, ನಿಮ್ಮ ಜೀವನದಲ್ಲಿ ಒಂದು ಗುರು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ನಿಮಗೆ ಬುದ್ಧಿ ಹೇಳುವವರಿಗೆ ನೀವು ವಿಧೇಯರಾಗ್ರಿ. ಒಂದು ವೇಳೆ ಕಷ್ಟ ಅನಿಸ್ಬೋದು, ಏನು ಯಾವಾಗ ನೋಡ್ರು ಬೈತಾನೆ ಇರ್ತಾರೆ, ಯಾವಾಗ ನೋಡ್ರು ಬುದ್ಧಿ ಹೇಳ್ತಾನೆ ಇರ್ತಾರೆ, ಹಂಗಿರು ಹಂಗಿದ್ರೆ ಮಾತ್ರಪ್ಪ ನೀನು ಬದುಕಕ್ಕಾಗೋದು. ಹಂಗಿದ್ರೆ ಮಾತ್ರಪ್ಪ ಏನು ಮಾಡೋದು. ನಾನು ಮತ್ತೆ ಹೇಳ್ತೀನಿ, ನಿನ್ನನ್ನು ಬೈಯುವವರು ಗದರಿಸುವವರು ಇದ್ದಾರಂತಂದ್ರೆ ಅದು ನಿನಗಾದಂಥ ಒಂದು ಪುಣ್ಯ. ಬರೀ ನಿನ್ನ ಹತ್ರ ನಾಜುಕಾಗಿ ಪ್ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ನಿನಗೆ ಹಿಂದೆ ಕುಣಿತು ಹೊಡ್ತಾ ಇದ್ದಾನೆ ಅಂತ ಅರ್ಥ. ನಿನ್ನ ಹತ್ರ ಯಾವಾಗಲೂ ನಯವಾಗಿ ಪ್ರೀತಿಯಾಗಿ ಸೋಪಚತರನೇ ಮಾತಾಡ್ತಾರೆ ಅಂದ್ರೆ ಒಳಗಡೆ ವಿಷಯ ಇದೆ ಅವ್ರ ಹತ್ರ. ನಿನಗೆ ಬೈಯೋದು, ನೀನು ಮಾಡೋ ತಪ್ಪುಗಳಿಗೆ ಗದರಿಸ್ತಾರೆ ಅಂತಂದ್ರೆ ನಿನ್ನ ಮೇಲೆ ಅವ್ರಿಗೆ ಪ್ರೀತಿ ಇದೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಏನು ಭಾಷೆ ಬೈತಾರೆ, ಯಾವಾಗ ನೋಡಿದ್ರು ಏನಾದ್ರೂ ಗದರಿಸ್ತಾರೆ. ಅಮ್ಮ ನೋಡ್ರಿ ಯಾವಾಗಾದ್ರೂ ಗದರಿಸ್ತಾರೆ, ಅಲ್ಲಿಗೂ ಹೋಗ್ಬೇಡ ಇಲ್ಲಿಗೂ ಹೋಗ್ಬೇಡ, ಗಂಡ ಹಂಗೆ ಬೈತಾನೆ, ಹೆಂಡತಿ ಹಿಂಗೆ ಬೈತಾಳೆ. ಎದಕ್ಕಪ್ಪ? ಅದಕ್ಕೆ ದಾವೀದನೇ ಹೇಳಿದನು, ನೀತಿವಂತರು ನನ್ನ ತಲೆಯನ್ನ ಏನ್ ಮಾಡಲಿ, ಒಡೆಯಲಿ, ಅದು ನನಗೆ ಅಭಿಷೇಕ ಆದಂಗೆ. ಇವತ್ತು ದೇವರ ಸೇವಕರುಗಳು, ಮನೆಯಲ್ಲಿ ಇರುವಂತ ಹಿರಿಯರುಗಳು, ದೊಡ್ಡವರು ನಿಮ್ಮನ್ನ ಬೈಯುವಾಗ ಅದಕ್ಕೆ ಬೇಜಾರಾಗಬೇಡ್ರಿ. ಅದು ನಿಮ್ಮ ಜೀವನದಲ್ಲಿರತಕ್ಕಂಥ ತಡೆಗಳನ್ನು ದಾಟುವುದಕ್ಕೆ ಅವರು ದಾರಿ ತೋರಿಸ್ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿದೆ, ನಾನು ಹೆಂಗಾದ್ರೂ ಮಾಡ್ಕೊತೀನಿ. ಕಷ್ಟ ನಿಮ್ಮ ಜೀವನದಲ್ಲಿ ತಡೆಗಳನ್ನು ದಾಟಕ್ಕೆ. ಅದಕ್ಕೆ ನೋಡ್ರಿ, ಅವ್ರ ಜೀವನದಲ್ಲಿರುವಂಥ ತಡೆಗಳನ್ನು ದಾಟಕ್ಕೆ ದೇವ್ರು ಹೇಳಿದ್ರು, ನಾನೊಂದು ಸೇವಕನ ನೇಮಿಸ್ತೇನೆ. ಅದಕ್ಕೆ ದೇವ್ರು ಏನು ಹೇಳ್ತಾರೆ ನೋಡ್ರಿ, 21ನೇ ವಾಕ್ಯದಲ್ಲಿ, ನೀವು ಆತನಲ್ಲಿ ಏನಿಡಬೇಕು, ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿ ಕೊಡ್ರಿ. ಆತನಲ್ಲಿ ಲಕ್ಷ್ಯ ಬೇಡ್ರಿ, ಅವ್ರು ಹೇಳೋ ಮಾತಿಗೆ ಕಿವಿ ಕೊಡ್ರಿ. ಮತ್ತು ಆತನಿಗೆ ಅವಿದ್ಯರಾಗಿರಬಾರದು. ಅವಿದ್ಯರಾದರೆ ನಿಮ್ಮನ್ನು ನಾನೇನು ಮಾಡಲ್ಲ. ಇಲ್ಲಿಂದ ದೇವರ ಸೇವಕರು ಅದನ್ನು ವಾಕ್ಯವನ್ನು ಹೇಳ್ತಾರೆ ಅಂದ್ರೆ ನೀವು ಅದಕ್ಕೆ ವಿಧೇಯರಾಗಬೇಕು. ಅದು ಮಾಡಕ್ಕೆ ಹೋಗ್ಬೇಡ ಅಂದ್ರೆ ಮಾಡಬೇಡ್ರಿ, ಅದನ್ನು ಬಿಡ್ರಿ ಅಂದ್ರೆ ಬಿಟ್ಬಿಡ್ರಿ. ಪ್ರಾರ್ಥನೆ ಮಾಡಿ ನಿಮಗೆ ಒಂದು ಆಲೋಚನೆ ಕೊಡ್ತಾರೆ ಅಂತಂದ್ರೆ ಅದು ದೇವ್ರ ಮಾತಾಗಿ ವಿಧೇಯರಾಗ್ರಿ. ಅವಾಗ ಮಾತ್ರ ನೀವೇನು ಮಾಡಕ್ಕೆ ಸಾಧ್ಯ, ತಡೆಗಳನ್ನು ದಾಟಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಮತ್ತೆ ಹೇಳ್ತೇನೆ, ನಿಮ್ಮಿಂದ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ತಡೆಗಳನ್ನು ದಾಟೋ ಸಾಮರ್ಥ್ಯ ನಿಮಗಿಲ್ಲ. ಅದಕ್ಕೆ ದೇವರ ಆತನ ಸೇವಕರುಗಳನ್ನು ಇಟ್ಟಿದ್ದಾನೆ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಒಬ್ಬರಿಗಿಂತಲೂ ಇಬ್ಬರು ಲೇಸು, ಒಬ್ಬನ ಬೀಳುವಾಗ ಇನ್ನೊಬ್ಬನ ಎತ್ತುವನು. ಸಭೆಯಲ್ಲಿ ನಮಗೆ ಯಾಕೆ ಎತ್ತರ ಕೊಟ್ಟಿದ್ದಾರೆ? ಒಬ್ರು ಬೀಳುವಾಗ ಒಬ್ರು ಸೋತಾಗ ಒಬ್ರನ್ನೊಬ್ರು ಕೈ ಹಿಡಿಬೇಕು. ನಾವು ತಡೆಗಳು ಬಂದಾಗ, ಹೋರಾಟಗಳು ಬಂದಾಗ, ಜೀವನದಲ್ಲಿ ನಾವು ಜಿಗುಪ್ಸಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕಂತ ಹೋದಾಗ ದೇವರ ಆತನ ಸೇವಕರುಗಳನ್ನು ಕಳಿಸ್ತಾನೆ. ಕಾಳನಾಯಕ್ ಪಾಸ್ಟರ್ ಅವರು ನಿಮ್ಮೆಲ್ಲರಿಗೂ ಗೊತ್ತು. ಅವ್ರು ಭಯಂಕರವಾಗಿ ಕಣ್ಣೀರಿನ ಮೊರೆಗಳನ್ನು ಹಾಡುಗಳನ್ನು ಆಡಿ ಭಯಂಕರ ಫೇಮಸ್ ಆದಂಥ ದೇವರ ಮನುಷ್ಯರುಗಳು. ಅವ್ರು ಆಡುವಾಗ ದೇವ್ರ ಪ್ರಸನ್ನತೆ ಅಷ್ಟೇ ಇರುತ್ತೆ. ಅವರು ಟಿವಿ ಕಾಯಿಲೆಯಿಂದ ಆತ್ಮಹತ್ಯೆ ಮಾಡೋಕೆ ಸಾಯಕ್ಕೆ ಹೋದ್ರು. ಬೆಟ್ಟದಿಂದ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಟಿವಿ ಕಾಯಿಲೆ ತಲೆಗೇರ್ಬಿಟ್ಟಿದೆ, ಕಣ್ಣು ಬಾಯಿ ಎಲ್ಲ ರೆಡ್ ಆಗ್ಬಿಟ್ಟು ಹಸುರಾಗ್ಬಿಟ್ಟಿದೆ. ಸಾಯ್ಬೇಕಂತ ಹೋದ್ರು. ಲಂಬಾಣಿ ಅವರು ದೇವ್ರು ಮಾತಾಡಿದ್ರು, ಇನ್ನೇನು ಹೋಗಿ ನಿಂತ್ಕೊಂಡು ಬೀಳ್ಬೇಕಲ್ಲಿ, ಸಾಯ್ಬೇಕಂತ ಇನ್ನೇನು ಧುಮುಕ್ಬೇಕು. ದೇವ್ರು ಹೇಳಿದ್ರು, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಶಬ್ದ ಬಂತು, ನಿಮ್ಮಿಂದ ನೋಡಿದ್ರೆ ಯಾರಿಲ್ಲ. ಒಂದು ಶಬ್ದ ಬಂತು ಆಕಾಶದಿಂದ, ನಾನು ನಿನ್ನ ಪ್ರೀತಿಸ್ತೇನೆ, ನಿನಗಾಗಿ ಪ್ರಾಣ ಕೊಟ್ಟ ಯೇಸು ಸ್ವಾಮಿ ನಾನೇ. ನಿನ್ನ ಜೀವನ ಸಾವಲಿಯಲ್ಲಿ ಮುಗಿಯಲ್ಲ, ಬಾ ಹೊರಗಡೆ, ಈ ಸಭೆಗೆ ಹೋಗು, ಅಲ್ಲಿ ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊ, ಅವ್ರು ನಿನಗೆ ದಾರಿ ತೋರಿಸ್ತಾರೆ. ಇಮ್ಮಿಡಿಯೇಟ್ಲಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಂತ ಮೈಂಡ್ ಸೆಟ್ ಹೊರಗಡೆ ಹೋಗ್ಬಿಟ್ಟು ಒಂದು ಸಭೆ ಒಳಗೆ ಬಂದರು. ಇದೇ ಥರ ದೇವರ ಸೇವಕರು ಪ್ರಸಂಗ ಮಾಡ್ತಾ ಇದ್ರು. ಅಲ್ಲಿ ಕುಂತಾಗ ಅವ್ರ ಮೇಲಿದ್ದಂಥ ಆ ಒಂದು ದುರಾತ್ಮಗಳು ಹೋಗಿ, ರೋಗಗಳು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಏನಂತ, ದೇವರೇ, ಆ ಟಿವಿ ಕಾಯಿಲೆಯಿಂದ ಸುಮಾರು ನಿದ್ದೆ ಮಾಡಿಲ್ಲ ದಿನಗಳಿಂದ, ಸುಮಾರು ದಿನದಿಂದ ನಿದ್ದೆ ಇಲ್ಲ, ನಿದ್ದೆ ಮಾಡೋಕ್ಕಾಗಿಲ್ಲ. ನೀನು ನಿಜವಾದ ದೇವರಾಗಿದ್ದರೆ ನನಗೆ 2 ತಾಸು ನಿದ್ದೆ ಕೊಡು. ನಿಜವಾದ ದೇವರಾದರೆ ನಾನು ನಿದ್ದೆ ಮಾಡಿ ಸುಮಾರು ದಿನಗಳಾಯಿತು, ನನಗೆ 2 ತಾಸು ನಿದ್ದೆ ಕೊಡು. ಸಭೆಗೆ ಹೋದ್ರು, ಪ್ರಾರ್ಥನೆ ಮಾಡಿಸ್ಕೊಂಡ್ರು, ಮನೆಗೆ ಹೋದ್ರು. ಸುಮಾರು 1 ತಿಂಗಳು 15 ದಿನದವರೆಗೂ ಕೂಡ ಕಣ್ ತುಂಬ ನಿದ್ದೆ ಮಾಡಿಲ್ಲ. ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಸೇವಕರು ತಲೆ ಮೇಲೆ ಕಟ್ಟಿ ಪ್ರಾರ್ಥನೆ ಮಾಡಿದ ತಕ್ಷಣ 2 ಅವರ್ ಅಲ್ಲ, 1 ನೈಟ್ ಕಣ್ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರು. ಕಣ್ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರು. ಯಾಕೆ ದೇವರ ಸೇವಕರನ್ನ ಕಳಿಸ್ತಾರೆ? ನಿಮ್ಮ ಮನೆಯಲ್ಲಿ ಬಂದು ಕಾಣಿಕೆಸ್ಕೋಕನ?
ಇಲ್ಲ ನಿಮ್ಮ ಮನೇಲಿ ಬೋಂಡ ಬಜ್ಜಿ ತಿಂದು ಹೋಗಕ್ಕ? ಪಾಸ್ಟ್ರು ಬಂದ್ರೆ ಏನಾದ್ರು ಕೊಡ್ಬೇಕು ಅವ್ರಿಗೆ, ಏನಾದ್ರು ಆ ಥರ ತಿಳ್ಕೊಬೇಡಿ. ನಿಮ್ಮ ಮನಸ್ಸು ನೋಡ್ತಾರೆ ದೇವರು. ನೀವು ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಪ್ರೀತಿಸ್ಬೇಕು. ಗಲಾತ್ಯದಲ್ಲಿ ಪೌಲನಲ್ಲಿ ಹೇಳ್ತಾರೆ, ನಿಮ್ಗೆ ಉಪದೇಶ ಮಾಡುವವರು, ಉಪದೇಶ ಕೇಳುವವನು ತನ್ನಲ್ಲಿರುವಂಥ ಪಾಲನ್ನು ಉಪದೇಶ ಮಾಡುವವನಿಗೆ ಕೊಡಬೇಕು. ನಿಮ್ಗೆ ಅರ್ಥ ಆಗ್ತಿಲ್ಲವಲ್ಲ? ಉಪದೇಶ ಕೇಳುವಂಥ ನೀವು ಉಪದೇಶ ಮಾಡುವ ನಮ್ಮಗಳಿಗೆ ಏನು ಮಾಡ್ಬೇಕಂತೆ? ಕೊಡಬೇಕಂತೆ. ಅದರ ಎಲ್ಲಿ ಅರ್ಥ ಆಗಲ್ಲ, ಇದು ನಿಮಗೆ ಅರ್ಥ ಆಗಲ್ಲ, ಬೇಡ, ಅದರಲ್ಲಿ ಹೋಗಲ್ಲ. ನಾನು ದುಡಿಯೋದು ನಾನು ಹೆಂಡತಿಗೆ ಸಾಲ್ತಿಲ್ಲ ಪಾಸ್ಟ್ರೆ. ಅವಳ ಹೊರಗಡೆ ಕರ್ಕೊಂಡು ಹೋದ್ರದಲ್ಲೇ ನನ್ನ ದುಡ್ಡು ಖಾಲಿ ಆಗ್ತಿದೆ. ನಾನು ಎಲ್ಲಿ ಸೋದರ ಸೇವಕರಿಗೆ ಕೊಡೋದು? ಅದು ಒಂದು ವೇಳೆ ಕೊಟ್ಟರು ಕೂಡ ಅರ್ಧೋಗಿರೋ ನೇಟು, ನಡ್ಲಾರ್ದು ನೋಟು, ಒಂದು 200 ರೂಪಾಯಿ. ಎಲ್ಲಾದ್ರೂ ಹೊರಗೆ ಹೋಗ್ಬೇಕಂದ್ರೆ 1000 ರೂಪಾಯಿ 500 ರೂಪಾಯಿ ಖರ್ಚು ಮಾಡ್ತೀವಿ. ಸೇವಕರು ಬಂದರೆ 50 ರೂಪಾಯಿ 100 ರೂಪಾಯಿ ಕಾಣಿಕೆ. ಹೊರಗಡೆ ನೀವು ಎಷ್ಟು ಖರ್ಚು ಮಾಡ್ತಾರ, ದೇವ್ರ ಸೇವಕರಿಗಂತ ನೀವು ಎಷ್ಟು ಕೊಡಿದ್ರ, ಅದರಲ್ಲಿ ನಿಮ್ಮ ಗುಣ ಗೊತ್ತಾಗೋದು. ನಿಮ್ಗಂತ ಬಂದಾಗ 1000 ರೂಪಾಯಿ ಖರ್ಚು ಮಾಡ್ತಾರೆ, ದೇವ್ರಂತ ಬಂದಾಗ 100 ರೂಪಾಯಿ 50 ರೂಪಾಯಿ ಕೊಡಿದ್ರೆ ಅಂದರೆ ಸೋತ್ರ. ಉಪವಾಸ ಮಾಡಿದಕ್ಕೊಂದು ಬೆಲೆ ಇಲ್ವಾ ನಮಗೆ? ಕಣ್ಣು ಮುಚ್ಕೊಂಡು ಪಾನಿಪುರಿ ತಿನ್ನೋಕ್ಕೇನೋ, ಪಾರ್ಕಿಗೆ ಹೋಗೋಕ್ಕೇನೋ ಕಣ್ಣು ಮುಚ್ಕೊಂಡು ತಿಂತೀವಿ. ಸೇವಕರು ಬಂದಾಗ 50 ರೂಪಾಯಿ ಹುಡುಕ್ತೀವಿ, ಇನ್ನೂ ಇದೆಯಾ ಇಲ್ಲ ಅಂತ. ಒಂದು ವೇಳೆ ನಿಮ್ಗೆ ಒಂಥರ ಏನು ಪಾಸ್ ಹಿಂಗೆ ಹೇಳ್ತಿದ್ರ ಅಂತ ತಿಳ್ಕೊಬೇಡಿ. ಇದನ್ನ ಅರಿವಿಲ್ಲ ಅನೇಕರಿಗೆ ಇವತ್ತು. ಜೀವನದಲ್ಲಿ ಫೈನಾನ್ಸಲ್ಲಿ ಇರತಕ್ಕಂಥ ತಡೆ ಮುರಿಬೇಕಂದ್ರೆ ಇದೊಂದು ಆಶೀರ್ವಾದ ಕಾರ. ಇದು ನಿಮ್ಮ ದುಡಿಮೆಯಲ್ಲಿ ಒಂದು ಬ್ರೇಕ್ ಥ್ರೂ ಆಗ್ಬೇಕಾ, ಸಾಲದಿಂದ ಹೊರಗಡೆ ಬರಬೇಕಾ, ಸೇವಕರುಗಳಿಗೆ ನೀವು ಕೊಡ್ರಿ ಕಾಣಿಕೆ ಚೆನ್ನಾಗಿ, ಸಭೆಗಳಿಗೆ ಕಾಣಿಕೆ ಕೊಡ್ರಿ, ದಶಮ ಭಾಗ ಕರೆಕ್ಟಾಗಿ ಕೊಡ್ರಿ. ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ಕೆಲಸ ತಡೆಗಳನ್ನು ದೇವ್ರು ಹೆಂಗೆ ಮುರಿತಾನ ನೋಡ್ರಿ. ನೀವು ದುಡ್ದದ್ದು ಬರೀ ಆಸ್ಪತ್ರೆಗೆ ಹೋಗೋದು, ದುಡ್ದದ್ದು ಬರೀ ಹೊರಗಡೆ ಹೋಗೋದು, ದುಡ್ದದ್ದು ಕೈಗೆ ಹತ್ತಲಾರ್ದು ಆಗ್ತಿದೆ ಅಂತಂದ್ರೆ ನಿನ್ನ ದೇವರ ಸೇವೆ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಅಲ್ಲಿ ಕೊಟ್ಟು ನೋಡು, ಆ ದೇವರ ಸೇವಕರು ಹೇಳೋ ಮಾತಿಗೆ ನೀನು ವಿಧೇಯನಾಗಿ ನೋಡು. ನೀನು ಹಣ ವಿಷಯದಲ್ಲಿ ದೇವರು ಒಂದು ದೊಡ್ಡ ಆಶೀರ್ವಾದ ಕೊಡ್ತಾರೆ. ನೀನು ದುಡ್ದನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಘನವಂತರು ಹೀನ ಸ್ಥಿತಿಯಲ್ಲಿ ಇರುವರು. ಪ್ರಸಂಗಿ 10:4ನೇ ಅಧ್ಯಾಯ 4ನೇ ವಾಕ್ಯ, ಅದರಲ್ಲಿ ಬೇರೆ ತರ ಇದೆ ನೋಡಿ. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ. ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ? ತಾಳ್ಮೆ ಏನಾಗ್ತದಂತೆ? ದೊಡ್ಡ ದೋಷ ಅಡಗಿಸ್ತದೆ. ತಾಳಿದವನು ಹೇಳಲ್ವಲ್ಲ, 10:30 ಆದ್ರೂ ತಾಳ್ಬೇಕು ನೀವು. ಸ್ವಲ್ಪ ಪ್ರೇಯರ್ ಲೇಟ್ ಆದ್ರೂ ತಾಳ್ಬೇಕು ನೀವು. ಹೊಟ್ಟೆ ಹಸುವಾದ್ರೂ ತಾಳ್ಬೇಕು. ಏನು ಮಾಡೋದು? ಅಲ್ಲೆಲ್ಲೂ ಹೇಳಲ್ಲವಲ್ಲ ಇದಕ್ಕೆ? ಜೋರಾಗಿ ಹೇಳ್ರಿ ಅಲ್ಲೆಲ್ಲೂಯ್ಯ. ಪಕ್ಕದವ್ರು ಕೇಳ್ದಲ್ರಿ, ನಿಮ್ಮ ತಡೆಗಳನ್ನು ದೇವ್ರು ತೆಗಿಬೇಕಂದ್ರೆ ತಾಳ್ಮೆ ಇರಬೇಕು ನಿಮ್ಮಲ್ಲಿ. ತಾಳ್ಮೆ ನಿಮ್ಮೊಳಗಡೆ ಇದ್ರೆ ದೊಡ್ಡ ದೋಷಗಳನ್ನು ಅಡಗಿಸುತ್ತದೆ. ಅರ್ಥ ಆಯ್ತು ನಿಮಗೆ ಹೇಳಿದ್ದು? ನಿಮ್ಮ ಜೀವನದಲ್ಲಿರುವಂಥ ತಡೆಗಳನ್ನು ದೇವ್ರು ತೆಗಿಬೇಕಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಅವಸರವೇ ಕಾರಣ. ಅವಸರ ಪಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ದೊರೆಯು ನಿನ್ನ ಮೇಲೆ ಸಿಟ್ಟುಕೊಂಡರೆ ಉದ್ಯೋಗವನ್ನು ಏನು ಮಾಡಬೇಡ, ಬಿಡ್ತಾ ಇದ್ರ? ಆಫೀಸಲ್ಲಿ ಮ್ಯಾನೇಜರ್ ಬೈತಾನೆ, ಟೊಕ್ಕಂತ ಕೆಲಸ ಬಿಟ್ಬಿಡ್ತಾರ? ಹೇಳ್ರಪ್ಪ. ಮೇಸ್ತ್ರಿ ಬೈತಾನೆ ಕೆಲಸದಲ್ಲಿ, ಸರಿಯಾಗಿ ಕೆಲಸ ಮಾಡ್ತಲ್ಲ, ಏನಿನ ಅಂತ, ನೀನು ಬೈತಾ ಇದ್ದ, ನನಗೇನು ಈ ಕೆಲಸ ಇಲ್ಲ, ಇನ್ನೊಂದು ಕೆಲಸ ಅಂತ ಬರ್ತಾರ? ಹೇಳ್ರಿ. ಆದ್ರೆ ಮನೆಯಲ್ಲಿ ಮಾತ್ರ ಅಪ್ಪ ಅಮ್ಮ, ಚರ್ಚಲ್ಲಿ ಮಾತ್ರ ಪಾಸ್ಟರ್ ಬೈದ್ರು ಅಂದ್ರೆ ನಾನು ಬರಲ್ಲ, ಯಾಕಂದ್ರೆ ಇಲ್ಲಿ ಪೇಮೆಂಟ್ ಕೊಡಲ್ಲವಲ್ಲ ಅದಕ್ಕೆ. ದೊರೆಯು ನಿನ್ನ ಮೇಲೆ ಸಿಟ್ಟುಕೊಂಡ್ರೆ ಉದ್ಯೋಗವನ್ನ ಬಿಡಬೇಡ. ಒಂದು ವೇಳೆ ಕೆಲಸದಲ್ಲಿ, ಕುಟುಂಬದಲ್ಲಿ ನಿನಗೆ ಯಾರಾದರೂ ಬೈತಾ ಇದ್ದಾರೆ, ನಿನ್ನನ್ನು ಗದರಿಸ್ತಾ ಇದ್ದಾರೆ, ಸಮಸ್ಯೆ ಆಗ್ತಿದೆ ಅಂತ ಹೇಳಿದ ತಕ್ಷಣವಾಗಿ ಆ ಜಾಗದಿಂದ ಹೊರಗಡೆ ಬರಕ್ ನೋಡ್ಬೇಡ, ಅಲ್ಲಿಂದ ತಾಳ್ಮೆಯಾಗಿರು. ಅರ್ಥ ಆಯ್ತು ನಿಮ್ಗೆ ಹೇಳೋದು? ಒಂದು ಜಾಗದಿಂದ ನಿನ್ನ ಮೇಲೆ ಸಿಟ್ಟುಕೊಳ್ತಾ ಇದ್ದಾರೆ, ನಿನಗೆ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ, ನಿನ್ನ ಟಾರ್ಚರ್ ಮಾಡ್ತಾ ಇದ್ದಾರೆ, ನಿನ್ನ ಮೇಲೆ ಸುಳ್ಳು ಅಪವಾದ ಹೊರಿಸ್ತಿದ್ದಾರೆ, ದೇವ್ರು ಹೇಳ್ದ ಅಲ್ಲಿಂದ ನೀನೇನ್ ಮಾಡಬೇಡ, ಸಿಟ್ಟುಕೊಂಡು ಉದ್ಯೋಗವನ್ನ ಬಿಡಬೇಡ. ತಾಳ್ಮೆಯು ದೊಡ್ಡ ದೋಷವನ್ನು ಅಡಗಿಸ್ತದೆ. ಇನ್ನು ಸ್ವಲ್ಪ ತಾಳು, ನಿನ್ನಲ್ಲಿರುವಂಥ ದೇವ್ರು ಯಾರಂತ ತೋರಿಸ್ತಾರೆ. ನೀನು ಮುಂದಕ್ಕೆ ಹೋಗ್ಲಾರಂಗೆ, ನಿನ್ನ ಜೀವನ ಉದ್ಧಾರ ಆಗ್ಲಾರಂಗೆ ಒಂದು ವೇಳೆ ಯಾರೆಲ್ಲ ತಡೆ ಮಾಡ್ತಿರ್ಬೋದು, ಅಯ್ಯೋ ಇವರೆಲ್ಲ ನಾಶ ಆಗ್ಲಪ್ಪ, ಇವರೆಲ್ಲ ನನ್ನ ಬಿಟ್ಟು ಹೋಗ್ಲಪ್ಪ ಅಂತ ನೀನು ನೋಡಕ್ ಹೋಗ್ಬೇಡ, ಹೇಳಕ್ ಹೋಗ್ಬೇಡ. ಅವರ ಮಧ್ಯದಲ್ಲೇ ದೇವರು ನಿನ್ನನ್ನು ಜಯವಾಗಿ ನಡೆಸ್ತಾರೆ. ನಿಮ್ಮ ತಡೆಗಳನ್ನ ದೇವರು ತೆಗಿಬೇಕಂತಂದ್ರೆ ಸ್ವಲ್ಪ ತಾಳ್ಮೆಯಾಗಿರ್ರಿ. ಕೆಲವು ಸಮಯದಾಗ ನಾನು ಬಂದೆ ಏನಾಗ್ಲಿಲ್ಲ, ನಾನು ಚರ್ಚಿಗೆ ಬಂದೆ ಏನಾಗ್ಲಿಲ್ಲ, ಪ್ರೇಯರ್ ಮಾಡಿ, ಸ್ವಲ್ಪ ತಾಳ್ಮೆಯಾಗಿರ್ರಿ. ಕೆಲವೊಂದು ಪ್ರಾರ್ಥನೆಗೆ ಸ್ವಲ್ಪ ಉತ್ತರ ಬರ್ತಿಲ್ವ, ಸ್ವಲ್ಪ ತಾಳ್ಮೆಯಾಗಿರ್ರಿ. ತಾಳ್ಮೆ ದೊಡ್ಡ ದೋಷಗಳನ್ನು ಅಡಗಿಸ್ತದೆ. ಸ್ವಲ್ಪ ತಾಳ್ಮೆ ಇಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ಆತನ ಸಂಗಡ ನಾವು ತಾಳ್ಮೆಯಿಂದ ಇರುವುದಾದ್ರೆ ನಾವು ಆಳುವವರಾಗಿರ್ತೇವೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ತಾಳ್ಮೆಯಾಗಿದ್ದ.
ನನಗೆ ಆಗ್ತಿಲ್ಲ ಅಂತೇಳಿ ಸಿಟ್ಟಿಯರಿ ಆತ ಬಂದ್ಬಿಟ್ನೆ ಅಂತಂದ್ರೆ ಆತನ ನಾಮ ಮೇಲಾದ ನಾಮ ಆಗ್ತಿರ್ಲಿಲ್ಲ. ತಾಳ್ಮೆಯಾಗಿದ್ದ. ಕುಟುಂಬದಲ್ಲಿ ನಿಮಗೆ ಅವಮಾನ ಆಗ್ತಿದೆಯಾ, ಕುಟುಂಬದಲ್ಲಿ ಹೆಣ್ತನೇ ನಿಮಗೆ ಕಣ್ಣೀರು ಕೊಡ್ತಾ ಇದಾರ, ಬೇಜಾರಾಗ್ತಾರೆ, ಸ್ವಲ್ಪ ತಾಳ್ಮೆಯಾಗಿರ್ರಿ, ಪರವಾಗಿಲ್ಲ. ಆ ದೋಷಗಳನ್ನು ಅಡಗಿಸುವ ಶಕ್ತಿ ನಿಮ್ಮ ತಾಳ್ಮೆಗಿದೆ. ಎಷ್ಟು ತಾಳ್ಬೇಕು ಪಾಸ್ಟ್ರೆ? ತಾಳಿದವನೇ ಏನಾಗ್ತಾನೆ? ಬಾಳ್ತಾನೆ. ಪಕ್ಕದವ್ರು ಕಾಡಿದಾಳೆ, ನೀನು ತಾಳಿದಷ್ಟು ಬಾಳ್ತೀಯ. ಅರ್ಥ ಆಯ್ತಾ? ತಾಳಿದಷ್ಟು ಆಳ್ತೀಯ. ಎಲ್ಲದಕ್ಕೂ ಸಿಟಿಗೆ ಇರೋದು, ಎಲ್ಲದಕ್ಕೂ ಅವಸರ ಪಡೆದು ಮಾಡಿದ್ರೆ ಅಂತಂದ್ರೆ ಒಂದೇ ಏಟಲ್ಲಿ ನಿಮ್ಮ ಸಂಸಾರನ ಬೇರೆ ಬೇರೆ ಮಾಡ್ತಾನೆ. ಇವತ್ತು ಅನೇಕರ ಯವನಸ್ಥರಗಳಲ್ಲಿಯೂ ಕುಟುಂಬದಲ್ಲಿ ತಾಳ್ಮೆ ಇಲ್ಲ. ಎದಕ್ಕೆ ನೋಡ್ರೆ ಅವಸರ, ಎದಕ್ಕೆ ನೋಡ್ರೆ ಇಮ್ಮಿಡಿಯೇಟ್ಲಿ ಆಗಬೇಕು. ನೂಡಲ್ಸ್ ಥರ 2 minutes ನೂಡಲ್ಸ್, ಹಿಂಗಾಗೋದು. ಅರ್ಥ ಆಯ್ತಾ? ಅದು ಏನು ಶಕ್ತಿ ಕೊಡೋದು, ಏನು ಜೀರ್ಣ ಆಗ್ತದೆ ಅನ್ನೋದು ಗೊತ್ತಿಲ್ಲ. 2 minutes ನೂಡಲ್ಸ್. ನಾನು ಪ್ರೇಯರ್ಗೆ ಹೋದ ತಕ್ಷಣ ಆಗ್ಬೇಕು ಎಲ್ಲಟು, ನಾನು ಚರ್ಚ್ಗೆ ಹೋದ ತಕ್ಷಣ ಬಿಡುಗಡೆ ಆಗ್ಬೇಕು ಎಲ್ಲಟು. ಆಗಲ್ಲ ಬ್ರದರ್, ಸ್ವಲ್ಪ ತಾಳ್ಮೆ ಆಗಿರು. ನಿನ್ನ ನಂಬಿಕೆ ಚೆಕ್ ಮಾಡ್ತಾನೆ, ನಿನ್ನೊಳಗೆ ಏನು ಸಮಸ್ಯೆ ಇದೆ ಅಂತ ಚೆಕ್ ಮಾಡ್ತಾನೆ. ನಿನ್ನೊಳಗೆ ತಾಳ್ಮೆ ಇದೆಯಾ, ನೀನು ಸಹಿಸ್ಕೊಳ್ಳುವಂಥ ಶಕ್ತಿ ಇದೆಯಾ? ಆಗ್ತಿಲ್ಲ ಅಂತೇಳಿ ಪ್ರಾರ್ಥನೆ ಬಿಡಬೇಡ್ರಿ. ಏನೇ ನಡೀತಿಲ್ಲ ಅಂತೇಳಿ ಸೋತು ಹೋಗ್ಬೇಡ್ರಿ. ಸ್ವಲ್ಪ ತಾಳ್ಮೆ ಆಗಿರ್ರಿ. ತಾಳ್ಮೆ ಇರುವವ್ರ ದೇವ್ರು ಹೇಳ್ತಾನೆ, ನಿಮ್ಮ ತಡೆಗಳನ್ನ ಅದು ಒಡೆಯುವಂಥ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ಸ್ವಂತದವ್ರು ಏನೇನೋ ಮಾತಾಡ್ತಾ ಇದ್ದಾರ, ತಾಳ್ಮೆ ಆಗಿರ್ರಿ, ಪರವಾಗಿಲ್ಲ. ನಿನ್ನ ಮಗಳಿಗೆ ಹಂಗಾಯ್ತು, ನಿನ್ನ ಮನೆಗೆ ಹಿಂಗಾಯ್ತು, ನೀನು ಹಿಂಗಾಯ್ತಲ್ಲ ಏನೇನೋ ಅಲ್ಲದ ಸಲ್ಲದ ಹೇಳ್ತಾ ಇದ್ದಾರ, ತಾಳ್ಮೆ ಆಗಿರ್ರಿ. ಎಲ್ಲದಕ್ಕೂ ರಿಯಾಕ್ಷನ್ ತೋರ್ಸಕ್ ಹೋಗ್ಬಿಡ್ರಿ, ಎಲ್ಲದಕ್ಕೂ ಸಿಟಿಗೇರಕ್ಕೆ ಹೋಗ್ಬಿಡ್ರಿ, ಎಲ್ಲದಕ್ಕೂ ಬೇಜಾರ ಆಗ್ಬೇಡ್ರಿ. ತಾಳ್ಮೆ ಆಗಿರ್ರಿ. ನೀನು ಕೋಪಗೊಂಡು ಮುಂದೆ ಬಂದ್ರೆ ನೀನು ಮಾತಾಡ್ತೀಯ, ಆದ್ರೆ ನಿನ್ನ ತಾಳ್ಮೆ ಇದ್ರೆ ದೇವ್ರು ಮಾತಾಡ್ತಾನೆ. ದೇವ್ರು ಮಾತಾಡ್ದಂದ್ರೆ ನಿನ್ನ ಜೀವನದಲ್ಲಿರುವ ತಡೆಗಳನ್ನ, ಸಮಸ್ಯೆಗಳನ್ನ, ರೋಗಗಳನ್ನ, ಹೋರಾಟಗಳನ್ನ ನೀವು ಬೇಗ ಹೊರಗಡೆ ಬರ್ತೀರ. ಆದರೆ ತಾಳ್ಮೆ ಬಿಟ್ಟು ನೀವು ಕೋಪಗಳದು, ಮನೆಯಲ್ಲಿರತಕ್ಕಂಥ ಸಾಂಬಾರು ಪಾತ್ರೆನ ತಗೊಂಡು ಹೆಂಡ್ತಿಗೆ ಹೊಡಿಯೋದು ಮಾಡಿದ್ರ ಅಂತಂದ್ರೆ ಪಾಸ್ಟರ್ ಬಂದು ನಿಮಗೋಸ್ಕರ ಪ್ರೇಯರ್ ಮಾಡ್ಬೇಕು. ಮತ್ತೆ ಮನೇಲಿ ಬಂದು ಎಲ್ಲದಕ್ಕೂ ಕೋಪ, ಎಲ್ಲದಕ್ಕೂ ಸಿಟಿಗೆ ಇರೋದು. ಸ್ವಲ್ಪ ತಾಳ್ಮೆ ಆಗಿರ್ರಿ. ನಿಮ್ಮ ಜೀವನದಲ್ಲಿರುವಂಥ ತಡೆಯನ್ನು ಬೇಗ ಆ ತಾಳ್ಮೆ ಮುರಿತದೆ. ಎಷ್ಟು ಜನ ನೀವು ನಂಬ್ತೀರ? ನಿಮ್ಮ ಜೀವನದಲ್ಲಿರುವಂಥ ತಡೆಗಳನ್ನು ಮುರಿಬೇಕಂತಂದ್ರೆ, 1, ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಇರಬೇಕು. 2, ದೇವರ ಸೇವಕರ ಮಾತುಗಳನ್ನು ನೀವು ಕೇಳಬೇಕು. 3, ಏನು ಹೇಳ್ರಿ? ತಾಳ್ಮೆಯಾಗಿರ್ಬೇಕು. ಚರ್ಚಿಗೆ ಬಂದು ಸ್ವಲ್ಪ ತಾಳ್ಮೆ ಆಗಿರ್ರಿ. ಆಸ್ಪತ್ರೆಗೆ ಹೋಗ್ತಾರ, ಹೋದ ತಕ್ಷಣ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಂತಾರೆ, ಹೋದ ತಕ್ಷಣ ಡಾಕ್ಟರ್ ಬಂದು ಮಾಡ್ತಾರ. ಕುತ್ಕಲ್ಲಿ ಎಮರ್ಜೆನ್ಸಿ ಇನ್ನೇನು ಸಾಯ ಲೆವೆಲ್ ಇತ್ತಂತಂದ್ರೆ ಬರ್ತಾರೆ. ನಾರ್ಮಲ್ ಕ್ಲಿನಿಕ್ ಹೋಗಿ ನೋಡ್ರಿ, ಹೋದ ತಕ್ಷಣವಾಗಿ ಡಾಕ್ಟ್ರೆ ನಾನು ಈ ಸೆಷನ್ ನಡೆ ಅಂತಂದ್ರೆ ಕುಂತ್ಕಲ್ಲಿ ಫಸ್ಟ್. ರೇಷನ್ ಅಂಗಡಿಗೆ ಹೋದ ತಕ್ಷಣ ರೇಷನ್ ಹಾಕ್ಬಿಡ್ತಾನ? ಹೇಳ್ರಪ್ಪ, ರೇಷನ್ ಹೋದ ತಕ್ಷಣ ನಿಮಗೆ ಹಾಕ್ಬಿಡ್ತಾನ? ಹಂಗಾಕನಂತಂದ್ರೆ ಏನೋ ಸೈಡಲ್ಲಿ ಲಂಚ ಕೊಟ್ಟಿದ್ರ ಅಂತ ಅರ್ಥ. ಕ್ಯೂ ಇದೆ, ನಿಂತ್ಕೊ ಸ್ವಲ್ಪ ಹೊತ್ತು. ನಿನಗೆ ರೇಷನು ನಿನಗೆ ಕೊಡ್ತೇವೆ, ಕ್ಯೂ ಇದೆ, ಸ್ವಲ್ಪ ವೆಯ್ಟ್ ಮಾಡು. ಟ್ರೈನಿಗೋಸ್ಕರವಾಗಿ ಕಾಯುವಂಥ ಶಕ್ತಿ ಇರೋ ನಮಗೆ, ರೇಷನ್ ಅಂಗಡಿಯಲ್ಲಿ ಅಕ್ಕಿಗೋಸ್ಕರ ಕಾಯುವ ಇರುವ ಶಕ್ತಿ ನಮಗೆ, ದೇವರಿಗೋಸ್ಕರ ತಾಳ್ಮೆಯಿಂದ ಕಾಯುವಂಥ ಶಕ್ತಿ ನಮ್ಮ ಹತ್ರ ಇಲ್ಲ ಇವತ್ತು. ನೀವು ಎಲ್ಲೆಲ್ಲಿ ಕಾಯ್ತಾ ಇದ್ರೆ, ಎಲ್ಲೆಲ್ಲಿ ತಾಳ್ಮೆ ತೋರಿಸ್ತಾ ಇದ್ದೀರ, ಆದರೆ ದೇವರ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ತೋರಿಸ್ರಿ. ದೇವರ ಕಾರ್ಯ ವಿಷಯದಲ್ಲಿ ತಾಳ್ಮೆ ತೋರಿಸ್ರಿ. ನಿಮಗೆ ದೇವರ ಅದ್ಭುತಗಳು ಮಾಡೇ ಮಾಡ್ತಾನೆ. ಸ್ವಲ್ಪ ತಾಳ್ಮೆ. ಎಷ್ಟು ತಾಳ್ಬೇಕು? 10 ವರ್ಷ ಆಯ್ತಲ್ಲ ಪರವಾಗಿಲ್ಲ, ತಾಳು. ನಾನು ಮತ್ತೆ ಹೇಳ್ತೀನಿ, ತಾಳ್ಮೆಗೆ ಒಂದು ಏನಿಟ್ಟಿದ್ದಾರೆ ದೇವರು, ಪ್ರತಿಫಲ ಇಟ್ಟಿದ್ದಾರೆ. ಇವಾಗ ನಾನು ಹೇಳ್ತೇನೆ ನೋಡ್ರಿ, ಆ ತಾಳ್ಮೆ ಹೆಂಗೆ ಬದಲಾಗಬೇಕಾದ್ರೆ ಹಬಕ್ಕುಕ 2:3 ವಾಕ್ಯ ಇನ್ನೊಂದ್ಸಲಿ ಓದ್ರಿ. ಹಬಕ್ಕುಕ 2:3. ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ, ಗಮನಿಸ್ರಿ, ತಡವಾದರೂ ಅದಕ್ಕೆ ಏನಾಗಿರು, ಕಾದಿರು. ಅರ್ಥ ಆಯ್ತಾ? ಏನಾಗದದು? ಬಂದೇ ಬರುವುದು, ತಾಮಸವಾಗದು. ಅದರ ಅರ್ಥ ಏನು? ಲೇಟ್ ಆಗಲ್ಲ. ಆಮೇನ್. ಅರ್ಥ ಆಯ್ತಾ? ಲೇಟ್ ಆಗಲ್ಲನ ಪಾಸ್ಟ್ರೇ, ಮದುವೆಗೆ 10 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಲೇಟ್ ಆಗಿಲ್ಲನ. ಬರ್ತದೆ, ನಂಬ್ತೀರಾ? ಬರ್ತದೆ. ತಡವಾದ್ರೆ ಕಾಯ್ತಾ ಇರು. ಲೇಟ್ ಆದ್ರೆ ಹೆಂಗ್ ಕಾಯ್ಬೇಕು? ಲೇಟ್ ಆದ್ರೆ ಕೋಪ ಬರ್ತದೆ, ಲೇಟ್ ಆದ್ರೆ ಬಿಟ್ಟು ಹೋಗ್ತೇನೆ. ಪರವಾಗಿಲ್ಲ, ಕಾಯಿ. 8 ಗಂಟೆ ಟ್ರೈನ್, 8 ಗಂಟೆಗೆ ಬರಲಿ ಅಂದ್ರೆ ಬಂದ್ಬಿಡ್ತಾರ ಮನೆಗೆ. 9 ಗಂಟೆ ತನಕ ಕಾಯ್ತೀವಲ್ಲ. ದೇವ್ರು ಹೇಳ್ತಾರ, ನಿನಗೆ ನಾನು ಏನು ಪ್ರವಾದನೆ ಹೇಳಿದನೋ ಅದು ನೆರವೇರ್ತದೆ. ಅದು ತಡವಾದ್ರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಕಾಯಿ.
ಲೇಟ್ ಆದ್ರೂ ಪರವಾಗಿಲ್ಲ, ಕಾಯಿ. ನಾನು ಮತ್ತೆ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ತಡೆಗಳನ್ನು ಒಡೆದು ತಡ ಆಗುತ್ತಿರುವಂಥ ಆಶೀರ್ವಾದಗಳನ್ನು ಕೊಂಡು ಬರ್ತಾನೆ. ಲೇಟ್ ಆಗ್ತಿದೆ, ಮಕ್ಕಳ ಮದುವೆ ಲೇಟ್ ಆಗ್ತಿದೆ, ಮನೆ ಕಟ್ಟೋದು ಲೇಟ್ ಆಗ್ತಿದೆ, ಫಸ್ಟ್ ತಡ ಆಗ್ತಿದೆ, ಎಷ್ಟು ದಿನ ನಾನು ಇರಬೇಕು? ಚಿಂತೆ ಮಾಡಬೇಡ್ರಿ. ಹಬಕ್ಕೂಕ 2-3 ಪ್ರವಾದನೆಯಾಗಿ ತೆಗೆದುಕೊಳ್ಳ್ರಿ. ತಡವಾದ್ರೆ ಅದು ಬಂದೇ ಬರ್ತದೆ. ಲೇಟ್ ಆದ್ರೂ ದೇವ್ರು ಮಾಡೇ ಮಾಡ್ತಾನೆ. 2 ಪೇತ್ರ 3:9 ವಾಕ್ಯ ನೋಡ್ರಿ. ಬೇಗ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿ. ನಿಮಗೆ ಅರ್ಥ ಆಯ್ತಾ? ದೇವರು ವಾಗ್ದಾನ ತಡ ಮಾಡ್ತಾ ಇದ್ದೇನೆ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡಿದಾರಂತೆ. ಆತ ತಡ ಮಾಡ್ತಾ ಇಲ್ಲ, ನಿನ್ ಟೈಮ್ಗೋಸ್ಕರ ಕಾಯ್ತಾ ಇದ್ದೇನೆ. ನಿನ್ ಟೈಮ್ ಇನ್ನೂ ಬಂದಿಲ್ಲ. ಕರ್ತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ತಡ ಮಾಡ್ತಾ ಇದ್ದಾನಂತೆ. ಹಂಗೆ ತಡ ಮಾಡಲ್ಲ ಆತ. ಅದ್ರ ತಳಗಿನ ವಾಕ್ಯ ಹಂಗೆ ತಡ ಮಾಡದೇ ಇಲ್ಲ ದೇವರು. ನಿಮಗೆ ಒಂದು ಪ್ರವಾದನೆ ಹೇಳಿದ್ದಾನ, ಒಂದು ವಾಗ್ದಾನ ಕೊಟ್ಟಿದ್ದಾನ, ಅದು ಲೇಟ್ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ? ಲೇಟ್ ಆಗ್ತಿಲ್ಲ, ಕಾಯಿರಿ ಅದಕ್ಕೋಸ್ಕರ. ಆ ಟೈಮ್ಗೋಸ್ಕರ ದೇವರು ವೇಟ್ ಮಾಡ್ತಾ ಇದ್ದಾನೆ. ಇನ್ನು ಆ ಪ್ರಾರ್ಥನೆ ಅಳತೆ ತುಂಬ್ತಾ ಇಲ್ಲ ನಿಮ್ದು, ಇನ್ನು ಆ ವಿಶ್ವಾಸದ ಲೆವೆಲಲ್ಲಿ ಬರ್ತಾ ಇಲ್ಲ ನೀವು. ಆ ಪ್ರವಾದನೆ, ಆ ವಾಗ್ದಾನ ನೆರವೇರುವಷ್ಟು ನೀವು ಇನ್ನೂ ಪ್ರಾರ್ಥನೆ ಮಾಡ್ತಾ ಇಲ್ಲ. ದೇವ್ರು ಹೇಳ್ತಾ ಇದ್ದಾನೆ, ಕೇಳ್ರಿ. ದೇವರು ಒಂದು ವೇಳೆ ನಿಮಗೊಂದು ಪ್ರವಾದನೆ, ವಾಗ್ದಾನ ಕೊಟ್ಟಿದ್ದಾನ, ಅದು ಲೇಟ್ ಆಗ್ತಿದೆ ಅಂತಂದ್ರೆ ಏನರ್ಥ? ಆ ವಾಗ್ದಾನ ನೆರವೇರುವಷ್ಟು ಪ್ರಾರ್ಥನೆ ಮಾಡ್ತಾ ಇಲ್ಲ ನೀನು. ದೇವರು ವಾಗ್ದಾನ ಪ್ರವಾದನೆ ಹೇಳಿದ ತಕ್ಷಣ ಮಾಡ್ಬಿಡ್ತಾನೆ ಅಂತ ನೀವು ತಿಳ್ಕೊಕ್ ಹೋಗ್ಬೇಡ್ರಿ. ಆ ಪ್ರವಾದನೆ, ಆ ವಾಗ್ದಾನ ನೆರವೇರ್ಬೇಕಂದ್ರೆ ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಮನೆಗೆ ಸೇವಕರು ಬಂದು ಹಿಂಗೆ ಹೇಳಿದ್ರಲ್ಲ, ಸೇವಕರ ಮೂಲಕ ನೀನು ಪ್ರವಾದನೆ ಹೇಳಿದ್ರಲ್ಲ, ಆ ಮಾತು ನೆರವೇರಿಸು, ಆ ಮಾತು ನೆರವೇರಿಸು, ಆ ವಾಗ್ದಾನ ನೆರವೇರಿಸು. ಈ ವರ್ಷ ನನಗೆ ಮಕ್ಕಳು ಕೊಡ್ದ ಅಂತ ಹೇಳಿದ್ರಲ್ಲ, ಈ ವರ್ಷ ನನಗೆ ಕೆಲಸ ಕೊಡ್ದ ಅಂತ ಹೇಳಿದ್ರಲ್ಲ, ಈ ವರ್ಷದಲ್ಲಿ ನಾನು ಬಿಸ್ನೆಸ್ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಎಲ್ಲಿ ದೇವರ ವಾಗ್ದಾನ ನೆರವೇರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ರಿ. ಅದಕ್ಕೋಸ್ಕರವಾಗಿ ತಡ ಆಗ್ತಿದೆ ಅಂತ ನಾವು ತಿಳ್ಕೊಂತ ಇದೀವಿ. ಯಾಕೆ ತಡ ಮಾಡ್ತಾ ಇದ್ದಾನೆ? ನೀನು ಮನಸ್ಸು ಕೊಟ್ಟು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಿಲ್ಲ. ಓ ದೇವ್ರು ಹೇಳಿದಾನೆ ಮಾಡ್ತಾನೆ ಬಿಡು ಅಂತ ಮಾಡಲ್ಲ. ಹಂಗೆ ದೇವರು ಪ್ರವಾದನೆ, ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರ್ಬೇಕಂದ್ರೆ ಅದನ್ನ ಒಂದೊಂದು ದಿನ ದೇವರ ಇಟ್ಟು ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನು ಹೇಳಿದ್ರಲ್ಲ ನಿನ್ನ ಮಾತಿನಲ್ಲಿ ನಂಬಿಕಸ್ತಾನ ಅಲ್ವೇ? ನೀನು ಹೇಳಿದ್ರೆ ಹೇಳಿ ನೋಡ್ರಿ. ಹಂಗೆ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡ್ಬೇಕು. ನೀವು ವಾಕ್ಯಗಳನ್ನ ಹಿಡಿದು ಪ್ರಾರ್ಥನೆ ಮಾಡಬೇಕು. ಹೆಂಗ್ ರಿಸಲ್ಟ್ ಬರ್ತದೆ ನೋಡ್ರಿ ನಿಮ್ಮ ಪ್ರಾರ್ಥನೆಗೆ, ಹೆಂಗ್ ಉತ್ತರ ಕೊಡ್ತಾನೆ ನೋಡ್ರಿ ನಿಮ್ಮ ಪ್ರಾರ್ಥನೆಗೆ. ಸುಮ್ಮನೆ ಹೇಳಿದ ಪದಗಳನ್ನೇ ಹೇಳಿ ಪ್ರಾರ್ಥನೆ ಮಾಡಕ್ ಹೋಗ್ಬೇಡ್ರಿ. ವಾಗ್ದಾನಗಳನ್ನ ಹಿಡಿದು, ವಾಕ್ಯಗಳನ್ನ ಹಿಡಿದು ಪ್ರಾರ್ಥನೆ ಮಾಡ್ರಿ. ಅದ್ರಲ್ಲಿ ದೊಡ್ಡ ಶಕ್ತಿ ಅಡಗಿದೆ ಆ ಪ್ರಾರ್ಥನೆಯಲ್ಲಿ. ತಡವಾಗ್ತಿದೆ, ಲೇಟ್ ಆಗ್ತಿದೆ ಅಂತ ಹೇಳಿ ಸೋತು ಹೋಗ್ಬೇಡ್ರಿ. ದೇವ್ರು ಹೇಳ್ತಿದ್ದಾನೆ, ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥನೆ ಮಾಡು. ನಾನು ಏನ್ ಹೇಳಿದ್ರು ಅದನ್ನ ನೆರವೇರಿಸುವವರೆಗೂ ನಾನು ಏನ್ ಮಾಡಲ್ಲ, ಬಿಡೋದಿಲ್ಲ. ತಡವಾದ್ರೂ ಅದನ್ನ ಕದಕ್ಕಾಗಿ ಕಾದಿರು, ಅದು ಬಂದೇ ಬರುತ್ತೆ. ನಿನಗೆ ಬರ್ಬೇಕಾದ ಆಶೀರ್ವಾದ ಬಂದೇ ಬರುತ್ತೆ. ಯಾಕೋ ಇನ್ನೊಂದ್ಸಲ ಹಬಕ್ಕೂಕ ಹಾಕಿ ಬರ್ತಾರೆ. ಹಬಕ್ಕೂಕ 2:3 ವಾಕ್ಯ ನೋಡ್ರಿ ಬೇಗ. ಅದು ಗುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಅದರ ಪರಿಣಾಮಕ್ಕೆ ತ್ವರೆ ಪಡುತ್ತದೆ, ಮೋಸ ಮಾಡದು. ಅರ್ಥ ಐತೆ ನಿಮಗೆ ಹೇಳೋದು? ಅದು ಗುಪ್ತ ಕಾಲದಲ್ಲಿ ನೆರವೇರತಕ್ಕ ಒಂದೊಂದು ಟೈಮ್ ಇದೆ. ನೆರವೇರಿಸ್ಬೇಕಾದ್ರೆ ಒಂದು ಟೈಮ್ ಇಟ್ಟಿದ್ದಾರೆ ದೇವರು. ಅದಕ್ಕೋಸ್ಕರ ನೀನು ಕಾಯಿ. ನಿನ್ನ ಆಲೋಚನೆಗಳು ದೇವರ ಆಲೋಚನೆಗಳಲ್ಲ. ತಡವಾದ್ರೂ ಸ್ವಲ್ಪ ಕಾಯಿ. ದೇವರ ಪ್ರಸನ್ನತೆಯಲ್ಲಿ ಒಂದು 10 ನಿಮಿಷ ಕಾಯಿರಿ. ದೇವರ ಸನ್ಮುಖದಲ್ಲಿ ಕಾಯುವವರು ಯಾರು ಸೋತು ಹೋಗಲ್ಲ. ಟೈಮ್ ವೇಸ್ಟ್ ಅಂತ ತಿಳ್ಕೊಬೇಡ್ರಿ. ಕೆಲವೊಬ್ರು ತಿಳ್ಕೊಂತಾರೆ, ಸುಮ್ಮನೆ ಚರ್ಚಿಗೆ ಹೋಗೋದು, ಸನ್ಮುಖದಲ್ಲಿ ಕುಂದ್ರೋದು ಟೈಮ್ ವೇಸ್ಟ್ ಅಂತ. ಟೈಮ್ ವೇಸ್ಟ್ ಅಲ್ಲ ಬ್ರದರ್. ಯೆಶಾಯ 40:31 ವಾಕ್ಯ ಹೇಳ್ತದೆ, ಕರ್ತನ ಸನ್ಮುಖದಲ್ಲಿ ಕಾದಿರುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಬಡದು ಮೇಲೆ ಕಾರುವರು. ವೇಸ್ಟ್ ಟೈಮ್ ಅಲ್ಲ ದೇವ್ರ ಪ್ರಸನ್ನತೆಯಲ್ಲಿ ಕುಂದ್ರೋದು. ನಿನ್ನನ್ನು ಹಾರಿಸುವಂತ ಟೈಮ್ ದೇವ್ರ ಪ್ರಸನ್ನತೆಯಲ್ಲಿ ಕುಂದ್ರೋದು. ಚಪ್ಪಾಳೆ ಹೊಡೆದು ದೇವ್ರ ಮಹಿಮೆ ಪಡಿಸ್ರಿ. ಎಷ್ಟು ನೀ ದೇವರ ಪ್ರಸನ್ನತೆಯಲ್ಲಿ ಕುಂದಿರ್ತರು, ಎಷ್ಟು ದೇವ್ರಿಗೋಸ್ಕರ ಕಾಯ್ತರು. ಅರ್ಥ ಆಯ್ತಾ? ನಾನು ಹೇಳ್ತೀನಿ, ಅಷ್ಟು ಮೇಲೆ ತಗೊಂಬರ್ತಾನೆ ದೇವ್ರ ನಿಮ್ಮನ್ನ. ಆದ್ರೆ ಕಾಯ್ಬೇಕು. ಅರ್ಥ ಆಯ್ತಾ? ಲೇಟ್ ಆಗ್ತದೆ ಅಂತೇಳಿ ಸೋತು ಹೋಗ್ಬೇಡ್ರಿ. ತಡವಾದರೂ ಅದಕ್ಕಾಗಿ ಕಾದಿರು, ಬಂದೇ ಬರ್ತದೆ. ಇದು ಪ್ರವಾದನೆಯಾಗಿ ಹಿಡ್ಕೊಳ್ರಿ ಮನೆಯಲ್ಲಿ. ಬಂದೇ ಬರ್ತದೆ ಅಂತ ಹೇಳಿದ್ರಲ್ಲ ದೇವ್ರೆ. ಅರ್ಥ ಆಯ್ತಾ? ಬರ್ತದೆ. ಹೆಂಗ್ ಬರ್ತದೆ ಅಂತ ಗೊತ್ತಿಲ್ಲ, ಹೆಂಗ್ ಮಾಡ್ತಾನಂತ ದೇವ್ರಿಗೆ ಗೊತ್ತಿಲ್ಲ. ನೀನು ಹೇಳಿದ್ದಿ ದೇವ್ರೆ, ಹೆಂಗ್ ಮಾಡ್ತಾನ ಅದು ಗೊತ್ತಿಲ್ಲ. ಅರ್ಥ ಆಯ್ತಾ? ಹೆಂಗ್ ಕೊಡ್ತಾನ? ಸಾಲ ಕೊಡೋರ ಹತ್ರ ಕೇಳ್ತಾರ ಇಲ್ಲ ನೀವು? ಸಾಲ ಕೊಡೋರ ಹತ್ರ ಜಗಳ ಆಡ್ತಾರಲ್ಲ, ಹೆಂಗೆ ಅಂತ. ಹೆಂಗ್ ಕೊಡ್ತಾನು? ಕಾಸಿಲ್ಲ ಅಂತ. ಹೆಂಗ್ ಕಾಸಿಲ್ಲ ನಮ್ಗೆ ಗೊತ್ತಿಲ್ಲ. ಕಾಸು ಕೊಳ್ಳಬೇಕು ನೀನು. ಏನ್ ಮಾಡ್ತೇವೆ ಏನು ಕೊಡ್ತಿಲ್ಲ, ಒಟ್ಟ ಕಾಸು ಕೊಡ್ಬೇಕು. ಕೇಳಿದ್ವಲ್ಲ,
10 ಸಲ ಅವನು ಉರ್ಲಾಕ ಸಾಯ್ಬೇಕು, ಆ ಮಟ್ಟಕ್ಕೆ ಮಾತಾಡ್ತವೆ ಅಲ್ಲಿ ಹೋಗಿ. ದೇವ್ರ ಹತ್ರ ಇಡಿರಿ ಈ ರೀತಿಯಾಗಿ. ಹೆಂಗ್ ಕೊಡ್ತು ಹೆಂಗ್ ಮಾಡ್ತ ಅಂತ ಗೊತ್ತಿಲ್ಲ ದೇವ್ರೆ, ನನ್ನ ಪರಿಸ್ಥಿತಿ ಹೆಂಗಿದೆ ನನಗೆ ಗೊತ್ತಿಲ್ಲ, ನನಗೆ ಆಶೀರ್ವಾದ ಬೇಕು, ವಾಗ್ದಾನ ನೆರವೇರಿಸ್ಬೇಕು. ನೀನು ತಡವಾದ್ರೂ ಬರ್ತದೆ ಅಂತ ಹೇಳಿದ್ರೆ ನಾನು ಕಾಯ್ತೀನಿ ದೇವ್ರೆ ನಿನಗಾಗಿ. ಆದ್ರೆ ನೀವು ಒಂದು ಪ್ರಾರ್ಥನೆ ಮಾಡಿ ಹೋಗ್ರಿ, ದೇವ್ರೆ ನಿನ್ನ ಸಮಯಕ್ಕೆ ನಾನು ಕಾದಿರುವಂಥ ಹೃದಯ ಕೊಡು, ಲೇಟ್ ಆದರೂ ನಾನು ಕಾಯುವಂಥ ಹೃದಯ ಕೊಡು. ಆದರೆ ನಾನು ಮತ್ತೆ ಹೇಳ್ತೀನಿ, ತಡವಾದ್ರೆ ಮನಸ್ಸು ಕೊರಗ್ತದೆ. ಲೇಟ್ ಆಗ್ತಿದೆಯಲ್ಲ ಅಂತೇಳಿ ಏನಾಗ್ತದೆ, ಕೆಲವೊಬ್ರು ಲೇಟ್ ಅನ್ನೋದೇ ಇಷ್ಟ ಆಗಲ್ಲ. ಅದು ಉತ್ತರ ಕರ್ನಾಟಕದವ್ರಿಗೆ FTH ಸಭೆಯವ್ರಿಗೆ ಅನ್ನೋದು ಲೇಟ್ ಅನ್ನೋದು ಅದು ಸ್ವೋತ್ರ ಭಯಂಕರ. ಅದು ಹಿಂಗೆ ಹೋಗ್ತೀವಿ ಹಿಂಗೆ ಆಗ್ಬೇಕು, ಹಿಂಗೆ ಆಗ್ತೀವಿ ಹಂಗೆ ಆಗ್ಬೇಕು, ಆಗಲ್ಲ. ನಾನು ಮತ್ತೆ ಹೇಳ್ತೀನಿ, ದೇವರ ಪರವಾದನೆ ಹೇಳ್ತೀನಿ, ನಿಮ್ಗೆ ಕೆಲವೊಂದು ಆಶೀರ್ವಾದಗಳು ತಡ ಆಗ್ತಿದೆ ಅಂತಂದರೆ ಏನೋ ಒಂದು ಅನೇಕ ಜನರು ಅದನ್ನು ತಿರುಗಿ ನೋಡೋ ಥರ ಮಾಡ್ತಾರೆ. ನಿನಗೆ ಅರ್ಥ ಆಯ್ತಾ? ಕೆಲವೊಂದು ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ತಡ ಆಗ್ತದೆ ಅಂತ ನೀವು ಸೋತು ಹೋಗಿದ್ರಲ್ಲ, ಆ ಆಶೀರ್ವಾದ ಬಂದಾಗ ಅನೇಕರು ತಿರುಗಿ ನೋಡ್ತಾರೆ ನೋಡ್ರಿ ನಿಮ್ಮನ್ನ. ನಿಮ್ಮನ್ನ ಗೇಲಿ ಮಾಡಿ ನೋಡಿದವರು, ನಿಮ್ಮ ಕುಟುಂಬದವರೇ ನಿಮ್ಮ ಬಗ್ಗೆ ಅವಹೇಳವಾಗಿ ಮಾತಾಡಿದವರು, ತಮಾಷೆ ಮಾಡಿದವರು, ಇಂದ ಮಾತಾಡಿದವರು ಹತ್ರ ಅಲ್ಲ ದೇವರು ತಿರುಗಿ ನೋಡೋ ಥರ ಮಾಡ್ತಾನೆ. ಇದೇ ಜನ ನಂಬ್ತೀರ? ಎದ್ದು ನಿಂತ್ಕೊಳ್ಳೋಣ ದೇವರ ಸನ್ಮುಖದಲ್ಲಿ.